ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಬಲ್ಲಾಳ್ ಸರ್ಕಲ್ನಲ್ಲಿ ನಾವು ಹೋಗ್ತಾ ಬರ್ತಾ ಒಬ್ಬ ಅಕ್ಕ ಹೂ ಕಟ್ತಾ ಕೂತಿರ್ತಾರೆ. ಅವ್ರು ನೋಡ್ತಾ ಇರ್ತಿದ್ದೀನಿ, ತುಂಬ ವರ್ಷಗಳದು ನೋಡ್ತಾ ಇದ್ದೀನಿ ನಾನು. ಇವತ್ತು ಯಾಕೋ ಮಾತಾಡಬೇಕು ಅಂತ ಅನಿಸ್ತು. ಮಾತಾಡೋಣ ಅವ್ರ ಜೊತೆಗೆ. ಹೇಗಿತ್ತು ಅವರ ಜೀವನ ಮೊದಲಿಂದ ಈಗಿನವರೆಗೂ, ಎಷ್ಟು ಬದಲಾವಣೆ ಆಗಿದೆ, ಅವರು ನಮ್ಮ ಜೊತೆಗೆ ಮಾತಾಡ್ತಾರೆ. ಅವ್ರ ಜೊತೆಗೆ ಮಾತಾಡೋಣ. ಅಕ್ಕ ನಮಸ್ಕಾರ. ಒಳ್ಳೇದಾಗ್ಲಪ್ಪ, ಹೇಳಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾವು ಇಲ್ಲಿ 29 ವರ್ಷ ಆಯಿತು. 30 ವರ್ಷ ಹೆಚ್ಚು ಕಡಿಮೆ? 30 ವರ್ಷ ಆಯ್ತಪ್ಪ. ಯಾವ ಪ್ಲೇಸಿಂದ ಶುರು ಮಾಡಿದ್ದು ನೀವು ಹೂ ಕಟ್ಟೋದೆಲ್ಲ ಅಥವಾ ಹೂ ಮಾರೋದು? ಹೂ ಮಾರೋದೆಲ್ಲ ಆಗಲೇ 1995ನೇ ಇಸ್ವಿಂದು. ಅವಾಗ್ಲಿಂದ ಇದೇ ಜೀವನ. ಮನೆ ಕೆಲಸ ಮಾಡ್ತಿದ್ದೋ. ಗಂಡ ಹ್ಯಾಂಡಿಕ್ಯಾಪು, ಅವ್ರು ಏನು ದುಡಿತಿದ್ದಿಲ್ಲ. ನಾನೇ ದುಡ್ದು ಮಕ್ಕಳನ್ನೆಲ್ಲ ಓದಿಸಿ, ಮಕ್ಕಳನ್ನೆಲ್ಲ ಮುಂದೆ ಬಂದು ಮಗಳು ಮದುವೆ ಆಗಿದ್ದಾಳೆ. ಶುರುವಿಂದನೇ ಗಂಡ ಏನಾಗಿತ್ತು? ಹ್ಯಾಂಡಿಕ್ಯಾಪ್ ಅಂದ್ರೆ ಏನು? ಅಂದ್ರೆ ಬಲಗೈ ಇತ್ತಿಲ್ಲ. ನಾವು ಹಳ್ಳಿಯವರು, ಮದುವೆ ಜೈಪುರ ಮೈಸೂರು ತಾಲೂಕು. ಅಲ್ಲಿಂದ ಮದುವೆ ಆಗಾಗ ಗೊತ್ತಾದ್ದು ಕೈ ಇಲ್ಲ ಅಂತ, ಬಲಗೈ. ಅವ್ರು ಕಟ್ಕೊಂಡು ಏನು ಮಾಡೋದು, ತಂದೆ ಮನೇಲಿ ಹೆಣ್ಮಕ್ಳು ಜಾಸ್ತಿ. ಅದರಿಂದ ಅವ್ರ ಹತ್ರ ಜೀವನ ಮಾಡ್ಕೊಂಡು ಇಲ್ಲಿ ಗಂಟು ಹೂ ಕಟ್ಕೊಂಡು ಜೀವನ ಮಾಡ್ತಾ ಇದ್ದೆ. ಜೈಪುರದಿಂದ ಈ ಕಡೆ ಬಂದ್ರೆ ಗಂಡನ ಮನೆನಾ ಇದು? ಇಲ್ಲ, ಗಂಡನ ಮನೆ ಚಾಮರಾಜನಗರ. ಮನೆ ಮಠ ಏನೂ ಇಲ್ಲ, ಸುಳ್ಳು ಹೇಳಿ ಮದುವೆ ಮಾಡ್ಕೊ ಬಂದ್ರು. ಬಾಡಿಗೆ ಮನೆಯಲ್ಲಿ ಮೊದಲು ಬಂದಾಗ 100 ರೂಪಾಯಿ ಬಾಡಿಗೆ, ಈಗ 6000 ಬಾಡಿಗೆ ಕಟ್ತಾ ಇದ್ದೀನಿ. ನೋಡಿ 95ನೇ ಇಸ್ವಿಯಲ್ಲಿ ನೀವು ಮೈಸೂರಿಗೆ ಅಂದ್ರೆ ಈಗ ಬಂದ್ರಲ್ಲ ಮೈಸೂರಿಗೆ, ಯಾಕಾಗಿ ಬಂದ್ರಿ? ಹೂ ಮಾರಾಟಕ್ಕನೇ ಅಥವಾ ಹೆಂಗ? ಇಲ್ಲೇ ಮದುವೆ ಆದ. ಅತ್ತೆ ಮಾವ ಇದ್ದದೆ ಎಲ್ಲ. ಅತ್ತೆ ಮಾವ ಇಲ್ಲಿ? ಸರಿ. ಅತ್ತೆ ಮಾವ ತರಕಾರಿ ಮಾರ್ತಿದ್ರು. 8 ಜನ ಅತ್ತಿಗೆ ನಾದ್ನೀರು, 3 ಜನ ಭಾವ ಮೈದಿರು ಎಲ್ಲ. ದೊಡ್ಡ ಮನೆಗೆ ಕೊಟ್ಬಿಟ್ರು ನಿಮ್ಗೆ? ಕೊಟ್ಬಿಟ್ರು. ಎಲ್ಲ ಬೇಕಾದಂಗೆ ಐತಿ ಅಂತ. ಮದುವೆ ಆಗಿ ಇಲ್ಲಿಗೆ ಬಂದ್ಮೇಲೆ ಏನೂ ಇಲ್ಲ ಅಂತ ಗೊತ್ತಾಯ್ತು. ಓಹೋ, ನೋಡಿ ಹಂಗೂ ಆಗತ್ತಲ್ಲ ಕೆಲವು ಸಲ. ಆ ಕಾಲದಲ್ಲಿ ಏನೇನೋ ಹೇಳ್ಬಿಟ್ರು ಮಾಡ್ಬಿಟ್ರು. ಈಗೆಲ್ಲ ಸ್ವಲ್ಪ ಗೊತ್ತಾದ್ರು. ಈಗಲೂ ಕೂಡ ಏನೇನೋ ಸಮಸ್ಯೆಗಳು ಇರ್ತವೆ, ಗೊತ್ತಿರಲ್ಲ ಪಕ್ಕ. ಯಾರ ಕತೆ ಏನೋ ಅಂತ ಗೊತ್ತಿರಲ್ಲ ಅಂದ್ಕೊಳ್ಳಿ. ಆದರೂ ಹೊಂದಾಣಿಕೆ ಮಾಡ್ಕೊಂಡು ಜೀವನ ನಡೆಸ್ಬೇಕು. ಬಟ್ ಇನ್ನೇನು ಮದುವೆ ಆಗ್ಬಿಟ್ಟಿದ್ದೀನಲ್ಲ, ಅನಿವಾರ್ಯ ಬದುಕಬೇಕಂತ ಬದುಕಿನ ದಾರಿ ಬಿಟ್ಟು ಕಂಡ್ಕೊಂಡ್ರಿ ನೀವು? ಕಂಡು ಮನೆ ಕೆಲಸ ಮಾಡಿ. ಆಗ ಏನೋ ಒಂದೊಂದು ಮನೇಲಿ ಮನೆ ಕೆಲಸ ಮಾಡಿದ್ರು 30 ರೂಪಾಯಿ 40 ರೂಪಾಯಿ. ಆಮೇಲೆ ಹೂ ಕಟ್ಟಕ್ಕೆ ಶುರು ಅಂದರೆ ಮನೆ ಕೆಲಸನೂ ಮಾಡ್ತಿದ್ದೆ, ಹೂನು ಮಾಡ್ತಿದ್ದೆ. ಈಗ ಯಜಮಾನ್ರು ಹೋದ್ಮೇಲೆ ಮಂಗ ಸಾಕಮ್ಮ ಗೇದಿರೋದು ಅಂದ್ಬಿಟ್ಟು ಕೆಲಸ ಮನೆ ಬಿಡಿಸ್ಬಿಟ್ಟು ಹೂ ಕಟ್ಕೊಂಡು ಕೂತಿದ್ದೀನಿ. ಈಗ ಯಜಮಾನ್ರು ಹೋಗ್ಬಿಟ್ರಾ? ಎಷ್ಟು ವರ್ಷ ಆಯಿತು? 2017ರಲ್ಲಿ ಹೋಗ್ಬಿಟ್ರು. ಏನು ಅನಾರೋಗ್ಯಕ್ಕ? ಕಿಡ್ನಿ ಫೇಲರ್ ಆಗಿ. ಯಾಕೆ ಕಿಡ್ನಿ ಫೇಲ್ ಆಯಿತು? ಕುಡ್ದು. ಕುಡಿತಿದ್ರು? ಅಂಗ ಉನ್ನತ ಇದ್ರು, ಹ್ಯಾಂಡಿಕ್ಯಾಪ್ ಇದ್ರು ಕುಡಿತಿದ್ರು? ಬಲಗಾಲ ಸ್ವಾಧೀನ ಇತ್ತಿಲ್ಲ. ಆಮೇಲೆ ನಾನು ಅವ್ರಿಗೆ ತಂದಾಕೊಂಡು ಮಕ್ಕಳು ನೋಡ್ಕೊಂಡು ಗೌರ್ಮೆಂಟ್ ಶಾಲೆಯಲ್ಲಿ 2 ಮಕ್ಕಳನ್ನು ಓದಿಸಿ, ಮಗಳು BCom ಮಾಡಿಸ್ದೆ, ಮಗನ 2nd ಇಯರ್ ಮಾಡಿಸ್ದೆ. ಅವನೊಂದು ಜೀವನ ಮನೆಗೆ ಡೆಲಿವರಿ ಮಾಡ್ತಾನೆ. 6000 ರೂಪಾಯಿ ಬಾಡಿಗೆ ಕಟ್ಕೊಂಡು ಮಗನ ಸಾಕೊಂಡು ಇನ್ನೊಂದು 2 ಲಕ್ಷ ಸಾಲ ಐತೆ, ತೀರ್ಸ್ಕೊ ಹೋಯ್ತಾ ಇದ್ದೀವಪ್ಪ. ಒಟ್ಟಾರೆ ನೀವು ಜವಾಬ್ದಾರಿ ತೊಗೊಂಡ್ಬಿಟ್ರಿ. ನಗನಗ್ತಾ ಜೀವನವನ್ನು ನಡೆಸಬೇಕು ಅಂತ ಗೊತ್ತಾಗ್ಬಿಡ್ತು ನಿಮಗೆ ಅಲ್ವಾ? ಈಗ ನೀವು ಮನೆಗಳಿಗೆಲ್ಲ ಕೆಲಸ ಮಾಡಕ್ಕೆ ಹೋಗ್ತಿದ್ರಲ್ಲ, ಎಷ್ಟು ಬರ್ತಿತ್ತು ಮೊದಲಿಗೆ ನಿಮ್ಮ ನೆನಪಿರೋಂಗೆ? ನಾನು ಒಂದೊಂದು ಮನೇಲಿ ಬರೀ 30 ರೂಪಾಯಿ ತಿಂಗಳಿಗೆ, 40 ರೂಪಾಯಿ, 50 ರೂಪಾಯಿ ಅಷ್ಟೇ ದುಡ್ದು ಮಕ್ಕಳು. ಎಷ್ಟು ಮನೆಗೆ ದುಡಿತಿದ್ರಿ ಅವಾಗ? ಒಂದು 10-15 ಮನೆ ದುಡಿತಾ ಇದ್ದೆ. 10 ಮನೆಗೆಲ್ಲ ದುಡಿದ್ರು 30 ರೂಪಾಯಿ ನಂಗೆ ಅಂದರೆ ಅಷ್ಟೇ ನಿಮಗೆ? ಅಷ್ಟೇ ಸರ್. ಒಂದು ಮನೇಲಿ ಆಮೇಲೆ ಮಕ್ಕಳು ಓದಿಸ್ತಾ 40 ರೂಪಾಯಿ 50 ರೂಪಾಯಿ. ಈಗ 2-2 ಸಾವಿರ 3-3 ಸಾವಿರ ಕೊಡ್ತಾರ. ಈ ಮನೆ ಕೆಲಸಗಳೆಲ್ಲ ಮಾಡೇ ಈ ಥರ ನೀವು ಬದುಕನ್ನು ಮುನ್ನಡೆಸಿದ್ದೀರಿ. ಬಟ್ ಈಗ ಮನೆ ಕೆಲಸ ಆದ ನಂತರ ಹೂ ಕಟ್ಟೋದು ಶುರು ಮಾಡಿದಿರಲ್ಲ? ಇಲ್ಲ, ಹೂನು ಕಟ್ತಿದ್ದೆ ಅವಾಗಲೇ. ಅದನ್ನು ಮಾಡ್ತಿದ್ರ ಅವಾಗ ಜೊತೆಗೆ? ಕೆಲಸ ಯಾವಾಗ ಮಾಡ್ತಿದ್ರಮ್ಮ? ಎಲ್ಲ ದೇವ್ರ ಶಕ್ತಿ ಕೊಟ್ಟೈತೆ. ಚಾಮುಂಡೇಶ್ವರಿ ನಮ್ಮವ್ವನ ನೆಂಬಿ ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಮಧ್ಯಾಹ್ನ 2 ಗಂಟೆಗೆ ಎಲ್ಲರ ಮನೇನೂ ಮಾಡ್ಕೊಬತ್ತಿದೆ. ಗುಡಿಸಿ ಒರೆಸಿ ಪಾತ್ರೆ ತೊಳೆದು ಅಷ್ಟೆಲ್ಲ. ಅಲ್ಲ, ಈಗ ಅವ್ರ ಮನೆಗಳ ಕೆಲಸ ಆದ ನಂತರ ಈಗ ಹೂ ಕಟ್ಟೋದಂದ್ರೆ ಇಲ್ಲಿ ಕೂತಿದ್ದು ಮಾರುವಾಗ ಕಟ್ತಿದ್ರು ಅಥವಾ ಮನೇಲಿ ಕಟ್ತಿದ್ರ? ಇಲ್ಲೇ ಕೂತ್ಕೊಳ್ಳೋನು. ಮನೆ ಕೆಲಸ ಬರೋಗಂಟ ಅವರು ಯಜಮಾನ್ರು ಮಗ ನೋಡ್ಕೊಂಡು ಇಲ್ಲಿ ಕೂತಿರೋರು. ಆಮೇಲೆ ನಾನು ಬಂದು ಮಗ ಎತ್ಕೊಂಡ್ಮೇಲೆ ಮಾರ್ಕೆಟ್ಗೆ ಹೋಗಿ ಹೂ ತಂದ್ಕೊಡೋರು. ಎಡಗೈಲಿ, ಒಂದೇ ಕೈಲಿ ಬಸ್ ಹತ್ಕೊಂಡು ಒಂದೇ ಕೈಲಿ ಹೂ ತಂದ್ಕೊಡೋರು ಮನೆಯವರು. ಆವಾಗ ಹೂ ತಂದು ಕೊಡ್ತಿದ್ರು. ಕೂತ್ಕೊಂಡು ಬೆಳಿಗ್ಗೆ ಮಧ್ಯಾಹ್ನದಿಂದ ರಾತ್ರಿ ಗಂಟು ಕಟ್ಟಷ್ಟು ಎಲ್ಲ ಕಟ್ಟನು. ಮಲ್ಲಿಗೆ ಮರಳಿ ಈಗ ಹೆಂಗೆ ಕಟ್ತೀನಿ ಹಂಗೇನೆ. ಅವರು ಹೂ ತರಕ್ಕೆ ಹೆಂಗೆ ಹೋಗ್ತಿದ್ರು? ಇಲ್ಲ, ಬಸ್ಸಲ್ಲಿ ಹೋಯ್ತಿದ್ರು. ಆಗ ಬಸ್ಸಲ್ಲಿ ಹೋಯ್ತಿದ್ರು. ಆಗ ಬಸ್ ಚಾರ್ಜು ಕಡಿಮೆ ಇತ್ತು. ಹೌದು. ಈಗೀಗ ಅವರು ಯಾವಾಗ ಹುಷಾರು ತಪ್ಪತೆ
ತೋರಿಸಿದ್ರೆ ತುಂಬಾ 5 ಲಕ್ಷ ಖರ್ಚಾಯ್ತು. ಅಲ್ವಾ? ಬದುಕ್ನಿಲ್ಲ ಸಿನಿಮಾ, ಜಯದೇವು ಎಲ್ಲ ಕಡೆ ತೋರಿಸಿದ್ರಲ್ಲ. ಎಲ್ಲ ತೋರಿಸಿ ಲಾಸ್ಟಲ್ಲಿ ಈಗ ಬಾಡಿಗೆ ಮನೇಲಿ ಇದ್ದೀರಾ ನೀವು? ಬಾಡಿಗೆ ಮನೆ ಏನು ಯಾರು ಒಂದು ಮನೆಗೆ ಒಂದು ಅಪ್ಲಿಕೇಶನ್ ಹಾಕಿದ್ರು ಏನೂ ಕೊಟ್ಟಿಲ್ಲ, ಏನು ನಿಮಗೆ ಮನೆ ಬರಬೇಕಿತ್ತು, ಬಡವರಿಗೆ ಸಿಗೋ ಮನೆ ಬರಬೇಕಿತ್ತು ನಿಮಗೂ ಕೂಡ. ಏನೂ ಬಂದಿಲ್ಲ ಸರ್. ನಿಮ್ಮ ಹಳ್ಳಿಯಲ್ಲಿ ಅಲ್ಲಿ ಪ್ರಯತ್ನ ಮಾಡಬೇಕಿತ್ತು ನೀವು ಅಲ್ಲಿ. ಅಲ್ಲೂ ತುಂಬ ಹಳ್ಳಿಯಲ್ಲೂ ತುಂಬ ಬಡಿಸ್ತಾನ. ನಾವು 6 ಜನ ಹೆಣ್ಮಕ್ಳು. ಅದರಿಂದ ತಂದೆ ತಾಯಿನೇ ತುಂಬ ಕಷ್ಟದಿಂದ ಸಾಕಿದ್ರು ನಮ್ಮ. ಈಗಲೂ ನಮ್ಮ ಅಕ್ಕ ತಂಗೋರು ಯಾರು ಸುಖ ಇಲ್ಲ, ಎಲ್ಲ ಕಷ್ಟದಲ್ಲೇ. ಏನೇನು ಮಾಡ್ತಾರೆ ಅವರೆಲ್ಲ ಅಕ್ಕ ತಂಗಿಯರೆಲ್ಲ? ಗಾರ ಹೊರ್ತಾರ, ಇನ್ನೊಬ್ಳು ನನ್ನಂಗೆ ಮನೆ ಕೆಲಸ ಮಾಡ್ತಾರ, ಇನ್ನೊಬ್ಳು ಗಾರ ಹೊರ್ತಾಳ, ಇನ್ನೊಬ್ಳು ಇಟ್ಕ ಕೊಯ್ತಾಳ, ಇನ್ನೊಬ್ಳು ಹ್ಯಾಂಡಿಕ್ಯಾಪು ಕಿರಿಯವಳು, ಒಬ್ಬನೇ ಅಣ್ಣ. ಒಬ್ಬನೇ ಅಣ್ಣ? ಎಲ್ಲಿದ್ದಾರೆ ಅಣ್ಣ? ಅಣ್ಣ ಜೈಪುರದಲ್ಲಿ ಅವ್ರ ಇದಾರಾ? ಏನು ಅಲ್ಲಿ ಜಮೀನು ಇದೆಯಾ? ಜಮೀನ್ ಐತೆ, ಏನಕ್ಕೂ ಉಪಯೋಗ ಇಲ್ಲ, ಬೆಳೆಯಲ್ಲ. ಅಣ್ಣಂಗೂ ಸೋ ಕೊಡ್ದ್ಬಿಟ್ಟು ಅವನು ಜೀವನ ಏನೋ ಎಡ್ತಿಮ್ಮಂಗ ತಂದ್ರೆ ಇರೋದ್ರಲ್ಲಿ ಊಟ ಮಾಡ್ತಾರೆ. ಎಲ್ಲ ತಂಗಿಯಂದ್ರೊಳಗೆ ಬಹುಶಃ ನೀವೊಬ್ಬರೇ ಹೂ ಕಟ್ತೀರಾ? ಹೆಂಗೆ? ನಾನು ಒಬ್ಳೆ. ಸೈಕಲ್ ಕುರಿತಾಗಿ ತಮ್ಮ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಇಬ್ಬರು ಯುವಕರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ನಿಮ್ಮ ಹೆಸರೇನು? ಆನಂದ್ ಸರ್. ನನ್ನ ಹೆಸರು ಆನಂದ್ ಅವರೇ. ನಿಮ್ಮ ಹೆಸರೇನು? ಕುಮಾರ್ ಅಂತ ಸರ್. ಕುಮಾರ್. ಎಲ್ಲಿ ಇರ್ತಾವ ಆನಂದ್ ಅವರೇ? ಸರ್ ನಮ್ಮ ಮಂಡ್ಯದವರು ಸರ್. ನಾನು ಮಂಡ್ಯದಲ್ಲಿ ಇರೋದು. ನಾನು FM ರೇಡಿಯೋ ಅಂದ್ರೆ ತುಂಬಾ ಇಷ್ಟ ಸರ್ ನನಗೆ. FM 100.6 100.6 ನಮ್ಮ ಕೇಳುಗರು ಬಹಳ ಪ್ರೀತಿಯಿಂದಾನೆ ಹೇಳ್ತಾರೆ. ಹೌದು, 100.6 ಅಂತ ಹೇಳಿ ಬಹಳ ಖುಷಿ ಆಗುತ್ತೆ ನಮಗೆ. ನನಗೆ ಇಷ್ಟ ಆಗ್ಬಿಟ್ಟೈತೆ ಅದು. ಒಂದಿನ ನಾನು ಕೇಳದೆ ಇರಕ್ಕಂತೂ ಆಗಲ್ಲ. ಆ ಕಾರ್ಯಕ್ರಮನೇ ಕೇಳೋದು. ಬೆಳಗ್ಗೆ 6 ಗಂಟೆ 10 ನಿಮಿಷಕ್ಕೆ ಚಿಂತನೆ ಬರುತ್ತಲ್ಲ, ಅದೆಲ್ಲ ಕೇಳ್ತೀವಿ. ತುಂಬಾ ಎಲ್ಲಾ ಕಾರ್ಯಕ್ರಮಗಳು ಇಷ್ಟ ಆಗುತ್ತೆ ಸರ್ ನಮಗೆ. ಅದರಿಂದ ನಮಗೆ ಕ್ಲೀನ್ ಕನ್ನಡವನ್ನ ನೀಟಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು 100.6 ಕೇಳೋದ್ರಿಂದನೇ ನಾನು ಚೆನ್ನಾಗಿ ನೀಟಾಗಿ ಮಾತಾಡ್ತಾ ಇದ್ದೀನಿ ಸರ್. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಮಾತಾಡೋರು ಎಲ್ಲರೂ ಕೂಡ ನಮಗೆ ಮಾತು ಕಲಿಸಿದೆ ಮೈಸೂರು ಆಕಾಶವಾಣಿ ಅಂತ ಹೇಳ್ತಿರ್ತಾರೆ ಎಲ್ಲರೂ. ನಿರ್ಭಯವಾಗಿ ಮಾತಾಡ್ತೀವಿ. ಅಂದ್ರೆ ಇನ್ನೊಬ್ಬರ ಜೊತೆ ಮಾತಾಡಬೇಕಾದಾಗ ನಮ್ಮಲ್ಲಿ ಸಾಮಾನ್ಯವಾಗಿ ಹಿಂಜರಿಕೆ ಇರುತ್ತೆ, ಆದ್ರೆ ಇಲ್ಲಿ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಸೈಕಲ್ ಕುರಿತಾದಂತ ನಿಮ್ಮ ಮಾತುಗಳ ಕಡೆ ಬರೋದಾದ್ರೆ ಏನೇನು ಅನ್ಸುತ್ತೆ? ನಾನು ಇವಾಗಲೂ ಸೈಕಲ್ ಪ್ರಯಾಣ ಮಾಡ ಸರ್. ನೋಡಿ, ಹೊಸಳ್ಳಿ ಮಂಡ್ಯ 2 ಕಿಲೋಮೀಟರ್ ಇದೆ. ಈಗಲೂ ಅರ್ಕ್ಲಾಸ್ ನಾನು ಸೈಕಲ್ ಇಟ್ಕೊಂಡಿದ್ದೀನಿ. ಗಾಡಿ ಇದುವರೆಗೂ ನಾನು ತಗೊಂಡಿಲ್ಲ ಸರ್. ಸೈಕಲ್ ಮಾತ್ರ ನಾನು ಉಪಯೋಗಿಸ್ತೀನಿ. ಸೈಕಲ್ ನನಗೆ ತುಂಬಾ ಇಷ್ಟ. ಹಂಗಾಗಿ ಆಕಾಶವಾಣಿ ಅಂದ್ರೆ ತುಂಬಾ ಇಷ್ಟ ಮತ್ತು ಸೈಕಲ್ ಅಂದ್ರೆ ತುಂಬಾ ಇಷ್ಟ ಸರ್. ಈಗಲೂ ನಾನು ಗಾಡಿ ಈಗ ತಂದಂಗೆ ಮಾಡಿಕೊಂಡಿದ್ದೀನಿ. ಅರ್ಕ್ಲಾಸ್ ಗಾಡಿ ಮೈಸೂರಿನಲ್ಲಿ ತಗೊಂಡಿರೋದು. ದೊಡ್ಡ ಗಾಡಿಯಾರ ಎದುರುಗಡೆ ಇದೆಲ್ಲ ಅಲ್ಲಿ ತಗೊಂಡಿರೋದು ನಾನು. ಹಂಗಾಗಿ ಈಗ ಸೈಕಲ್ ಅಂತ ಅನ್ನೋದು ಈಗ ಎಲ್ಲೋ ಒಂದ್ ಕಡೆ ನಮ್ಗೆ ತುರ್ತಾಗಿ ಹೋಗಿ ಬರ್ಬೇಕು ಅಂತಂದಾಗ ಗಾಡಿ ಬೇಕು ಅಂತ ಹೇಳ್ತಿರ್ತಾರೆ ಸಾಮಾನ್ಯ ಎಲ್ಲರೂ. ಈಗ ಮನುಷ್ಯನಿಗೆ ಅಷ್ಟು ಅವಸರದಲ್ಲಿ ಕೆಲಸ ಮಾಡುವಂತದ್ದು ಅವಶ್ಯಕತೆ ಇದೆಯಾ, ಅಥವಾ ಸಾವಕಾಶವಾಗಿ ಸೈಕಲ್ ಮೇಲೆ ಹೋಗಿ ಆದ್ರೂ ಅದನ್ನ ಮಾಡಬಹುದು ಅಂತಿದೆಯಾ? ಹೆಂಗೆ ಸಮಯ ಹೊಂದಾಣಿಕೆ ಮಾಡ್ಕೋಬಹುದು? ಅಂದ್ರೆ ಕೆಲಸದ ಒತ್ತಡ ಇರೋದ್ರಿಂದ ಗಾಡಿ ಬೇಕಾಗಿರೋ ಗಾಡಿ ಬೇಕಾಗುತ್ತೆ ಸರ್ ನಮ್ಗೆ. ನಾನು ಆ ತರ ಒತ್ತಡಗಳು ಇಟ್ಕೊಂಡಿಲ್ಲ. ಸೈಕಲ್ ಪ್ರಯಾಣ ಮಾಡಿ ಇದುವರೆಗೂ ನಾನು ಅದರಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ಹೋದಾಗ ಸಮಯಕ್ಕೆ ಸರಿಯಾಗಿ ಹೋಗ್ಬೇಕು. ನಾವು ಎಷ್ಟೋ ಸಲ ಏನ್ ಮಾಡ್ತೀವಿ ಅಂದ್ರೆ ತುಂಬಾ ಲೇಟ್ ಮಾಡ್ಬಿಡ್ತೀವಿ, ಮನೆಯಲ್ಲೇ ಕಾಲ ಕಳೆದಿರ್ತೀವಿ. ಆದ್ರೆ ಅರ್ಧ ತಾಸು ಬೇಗ ಹೋದ್ರೆ ಆರೋಗ್ಯ ಕಾಪಾಡ್ಕೊಂಡಂಗಾಯ್ತು, ಸಮಯಕ್ಕೆ ಸರಿಯಾಗಿ ನಾವು ತಲುಪಿದಂಗಾಯ್ತು. ಹಿಂಗಾಯ್ತು. ನಾನು ಟೈಲರಿಂಗ್ ಕೆಲಸ ಮಾಡೋದು. ನಾನು ನಮ್ಮ ಸಾಹುಕಾರ ಇದಾರೆ, ನಮಗೆ ಸ್ಕೂಟರ್ ಬೇಕು ನಾಳೆನೇ ಬುಕ್ ಮಾಡ್ತಾರೆ. ನಾನು ಸ್ಕೂಟರ್ ತಗೊಳ್ಳಲ್ಲ. ನಾನು ಸೈಕಲ್ಲೇ ಪ್ರಯಾಣ ಮಾಡಬೇಕು. ನಾನು ಹೋಗ್ಬೇಕು ಬರ್ಬೇಕು. ನಾನು ಸ್ಕೂಟರ್ ನನಗೆ ಇಷ್ಟ ಇಲ್ಲ. ಅದರಿಂದ ನಾನು ಹಿಂಗೆ ನೀಟಾಗಿ ಬಾಡಿನ ಮೇಂಟೈನ್ ಮಾಡ್ದಂಗೆ ಆಗುತ್ತೆ. ಇದುವರೆಗೂ ನಾನು ಒಂದು ಮಾತ್ರ ನುಂಗುವಂಗಿಲ್ಲ. ಆ ಥರ ನಾನು ಇದೀನಿ ನೋಡಿ ಅಲ್ವಾ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ ಸರ್. ನಾನು ಭಾಳ ಅಂದ್ರೆ ಆರೋಗ್ಯದ ಒಂದು ಗುಟ್ಟು ಏನು ಅಂತ ಅನ್ನೋದು ಕೆಲವೊಬ್ಬರಿಗೆ ನೋಡಿದಾಗ ಗೊತ್ತಾಗತ್ತೆ. ನಿಮ್ಮ ದೇಹ ಪ್ರಕೃತಿ ನೋಡ್ತಾರೆ, ಮತ್ತೆ ನೋಡಿ ಸೈಕಲ್ ಮೇಲೆ ಹೋಗ್ತಿದ್ದಾರೆ, ಅದಕ್ಕೆ ಅವರು ಆರೋಗ್ಯವನ್ನು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಜನರು ಕೂಡ ಅಂತಾರೆ. ಒಂದು ಸಂಕೇತ ಮನುಷ್ಯ ನೋಡಿದ ಕೂಡಲೇ ಒಂದು ಗೊತ್ತಾಗ್ಬೋದು, ಅಥವಾ ಸೈಕಲ್ ಮೇಲೆ ಹೋಗ್ತಾ ಇರಬೇಕಾದ್ರೂ ಗೊತ್ತಾಗ್ಬೋದು. ಆಮೇಲೆ ಈ ಬೇರೆ ಬೇರೆ ಸಾಕಷ್ಟು ಆಲೋಚನೆಗಳಿದ್ದಾಗ ಅಥವಾ ಬೇರೆ ಬೇರೆ ಆಸೆ ಆಕಾಂಕ್ಷೆಗಳಿದ್ದಾಗ ನಾವು ದೊಡ್ಡದಾಗಿ ಇರಬೇಕು ಅಂತಂದಾಗ ಆವಾಗ ಜನ ಏನು ಮಾಡ್ತಾರೆ, ಆ ಕಡೆ ವಾಲ್ತಾರೆ. ಕಾರು ಬೇಕು, ಗಾಡಿ ಬೇಕು, ನಾನು ಸೈಕಲ್ ಮೇಲೆ ಹೋದ್ರೆ ಜನ ಏನಂದಾರು ಅಂತ ಹೇಳಿ ಆ ಭಾವನೆ ಜನರಲ್ಲಿ ಇದೆ. ಇವತ್ತು ನಂಗೆ ಸಂಕೋಚ ಇಲ್ಲ ಸರ್ ಸೈಕಲ್ ಬಗ್ಗೆ. ಇವತ್ತು ನಾನು ಪಬ್ಲಿಕಲ್ಲಿ ಸೈಕಲ್ ಹೊಡ್ಕೊಂಡು ಹೋಗ್ತೀನಿ. ಇವತ್ತು ನನ್ನ ಫಸ್ಟ್ ಕ್ಲಾಸ್ ಆಗಿ ಸೈಕಲ್ ಇದೆ, ಈಗ ತಂದಂಗೆ ಮಡಿಕೊಂಡಿದ್ದೀನಿ. ಸೂಪರ್. ಬೆಳಗ್ಗೆ ತೆಗಿಬೇಕಾದ್ರೆ ನಾನು ಒರೆಸ್ಬಿಟ್ಟೆ ಸೈಕಲ್ ಸವಾರಿ ಮಾತಿನಲ್ಲಿ ಕೇಳ್ತೀರಾ? ಖಂಡಿತ ಕೇಳ್ತೀವಿ ಸರ್. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕಾರ್ಯಕ್ರಮ ಕೇಳ್ತಾ ನಾನು ಕಟಿಂಗ್ ಮಾಡ್ತೀನಿ ಸರ್. ಬಟ್ಟೆ ಟೈಲರಿಂಗ್ ಕೆಲಸ ನಾನು ಮಾಡೋದು. ತುಂಬಾ ಸಂತೋಷ ಆಯ್ತು. ನಿಮ್ಮ ಟೈಲರ್ ವೃತ್ತಿ ತಂದಾಗ ಸ್ವಲ್ಪ ಬೇರೆ ಕಡೆ ಓಡಾಟ ಕಮ್ಮಿ ಇರುತ್ತೆ ಮನುಷ್ಯನಿಗೆ, ಯಾಕಂದ್ರೆ ಬಹಳ ಕೆಲಸ ಮಾಡ್ಬೇಕಾಗುತ್ತೆ ಅಂತ ಇರುತ್ತೆ. ಆರೋಗ್ಯಕ್ಕೆ ಟೈಲರಿಂಗ್ ವೃತ್ತಿ ಅದು ಹೆಂಗೆ? ನಮಗೆ ಅಂತಂದ್ರೆ ನಾನು 30 ವರ್ಷದ ಅನುಭವ ಇದೆ ಟೈಲರಿಂಗ್ ಕೆಲಸದಲ್ಲಿ. ನಾನು ಇವಾಗ ಸ್ಟಿಚ್ ಮಾಡಲ್ಲ. ನನಗೊಬ್ಬರು ಸಾಹುಕಾರ ಇದ್ದಾರೆ, ಅವ್ರು ಇಷ್ಟು ಅಂತ ಬಟ್ಟೆ ಕಟ್ ಮಾಡ್ಕೊಬಿಡಿ ಅಂತ ಹೇಳ್ತಾರೆ. ಅದನ್ನ ಕಟ್ ಮಾಡ್ಕೊಟ್ಟು ನಾನು FM ಹಾಕೊಂಡು ಕೂತ್ಕೊಳ್ತೀನಿ. ನಾನು ಆರಾಮಾಗಿ ಕಟ್ ಮಾಡ್ಕೊಟ್ಬಿಡ್ತೀನಿ. ನನಗೆ 30 ವರ್ಷದ ಅನುಭವ ಇದೆ. ನಾನು 50 ರೂಪಾಯಿಗೆ ಬೆಳಗಿನ ಸಂಜೆ ತನಕ ದುಡ್ದವ್ ನಾನು ಆ ಟೈಮಲ್ಲಿ 30 ವರ್ಷದ ಹಿಂದೆ. ಗುಡ್. ಇವತ್ತು ಮಧ್ಯಾಹ್ನ ತನಕ ಬರೀ ಕಟಿಂಗ್ ಮಾಡ್ಕೊಬಿಟ್ಟು 500 ರೂಪಾಯಿಗೆ. ಆವಾಗಿನ 50 ರೂಪಾಯಿ 500 ರೂಪಾಯಿ ಹಂಗೆ ಸಮ ಅಂತ ಅನ್ಬೋದು. ಆದ್ರೆ ಮನುಷ್ಯ ಯಾವತ್ತು ದುಡಿಮೆಯನ್ನ ನಿರಂತರವಾಗಿ ಇಟ್ಕೊಂಡಿರ್ಬೇಕು. ಸುಮ್ಮನೆ
ಕಾಲ ಕಳೆಯೋದಾಗ್ಲಿ ಅಥವಾ ಸುಖವಾಗಿರೋಣ, ನಾವು ಸುಮ್ಮನೆ ಕೂತ್ಕೊಂಡ್ರೆ ಸುಖವಾಗಿರೋಣ ಅಂದ್ಕೊಂಡ್ಬಿಟ್ಟಿದ್ರೆ ಜನ. ಇಲ್ಲ ಆ ಥರ ಏನಿಲ್ಲ. ಇಲ್ಲ, ಯಾವತ್ತೂ ನಿರಂತರವಾಗಿ ಚಲನಶೀಲರಾಗಿರ್ಬೇಕು, ಶ್ರಮಜೀವಿ ಆಗಿರ್ಬೇಕು, ಅಂದಾಗ ಮಾತ್ರ ಜೀವನ ಏನು ಅಂತ ಅರ್ಥ ಆಗತ್ತೆ. ತಮ್ಮ ಹೆಸರು? ಕೃಷ್ಣಪ್ಪ ಅಂತ. ಕೃಷ್ಣಪ್ಪ ಅವರು ಎಲ್ಲಿಯವರು? ನಾನು ಇಲ್ಲಿ ಮೈಸೂರಿನಲ್ಲೇ ಇದ್ದೇನೆ. BML ರಿಟೈರ್ಮೆಂಟ್ ಆಗಿ 14 ವರ್ಷ ಆಗಿದೆ. ಈಗ ನನಗೆ 74 ವರ್ಷ. ಆರೋಗ್ಯದ ಬಗ್ಗೆ ನಾವು ಕಡೆಗಣಿಸಿರೋದೇನು ಅಂದರೆ ನಮ್ಮ ನೋಟ, ನಾವು ದೈನಂದಿನ ಚಟುವಟಿಕೆಗಳಲ್ಲೂ ನಮಗೆ ಆರೋಗ್ಯ ಸ್ಥಿತಿ ಕುಸಿಯೋ ಕಾರಣವೇ ಮೇಯ್ನು ನಮ್ಮ ದೈನಂದಿನ ಚಟುವಟಿಕೆಗಳು. ಉಸಿರಾಟದಿಂದ ಹಿಡಿದು ಆಹಾರದಿಂದ ಹಿಡಿದು ನಾವು ಓಡಾಡೋ ಪರಿಸರ, ಆಮೇಲೆ ನೋಡ್ತಾ ಇರೋ ನೋಟ. ಆ ಟಿ ವಿಗಳು ಬಂದು ಮನೆಯಾಳ ಧಾರಾವಾಹಿ ಈ ಥರ ಟಿ ವಿಗಳು ಹಾಳು ಮಾಡ್ತಾ ಇದೆ. ಆಕಾಶವಾಣಿ ಅಂತ ದೊಡ್ಡ ಆಕಾಶವಾಣಿ ಮಾಧ್ಯಮ ಇದ್ದಾಗ್ಯೂ ಕೂಡ ಈ ಕಡೆ ಜನ ಇನ್ನೂ ಆಸಕ್ತಿ ಕೊಡ್ತಿಲ್ಲ. ಬರೇ ಇದ್ರ ಕಡೆ ವಾಲ್ದಿ ಬಿಟ್ಟಿದ್ದಾರೆ ಅಷ್ಟೇ, ಟಿವಿ ಮಾಧ್ಯಮಗಳ ಕಡೆ ವಾಲ್ ಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಆರೋಗ್ಯಗಳನ್ನ ಕೆಡಿಸ್ಕೊಂತ ಇದ್ದೀವಿ. ನಾವು ದೈನಂದಿನ ಚಟುವಟಿಕೆ, ಆಹಾರದ ಎಲ್ಲ ವಿಷಯದಲ್ಲೂ ನಾವು ತಪ್ಪುದಾರಿಗೆ ಹೆಜ್ಜೆ ಇಡ್ತಾ ಇದ್ದೀವಿ. ನಮಗೆ ಮೇಯ್ನ್ ಆಗಿರೋದು ಆನೆ ಅಂತ. ಆನೆ ಅಂದ್ರೆ ಏನು ಅಂದ್ರೆ ಆರೋಗ್ಯ ಮತ್ತು ನೆಮ್ಮದಿ ಅಂತ ಕಳ್ಕೊಂಡಿದ್ದೀವಿ ಸರ್. ಆನೆ ಇಲ್ಲ ನಮಗೆ. ನಮ್ಮ ಹತ್ರ ಆನೆ ಇಲ್ದ ಇದ್ದಕ್ಕೋಸ್ಕರ ಈ ದುರ್ವ್ಯವಸ್ಥೆ ಬಂದಿದೆ. ನಿಜ ನಿಜ ನಿಜ. ಆನೆ ಕಟ್ಟೋದು ಭಾರಿ ದೊಡ್ಡ ಸಾಹಸದ ಕೆಲಸ ಆದಂಗಾಗಿದೆ ಈಗ. ಹೌದು, ಆನೆ ಅಂದ್ರೆ ಇನ್ನೇನು ಕಟ್ಟೋದು ಬೇಡಪ್ಪ, ನಿಮ್ಮಲ್ಲೇ ಇದೆ ಅಂತ. ಆನೆ ಅಂದ್ರೆ ಅದು ಆರೋಗ್ಯ ನೆಮ್ಮದಿ ಅಂತ ಒಳ್ಳೆ ಮಾತು ಹೇಳಿದ್ರಿ. ಈಗ ಸೈಕಲ್ ಅಂತ ಅನ್ನೋದು ನಮಗೆ ಚಟುವಟಿಕೆಗೆ ಒಂದು ಪೂರಕವಾದಂತಹ ವಾಹನ, ಸಾಧನ. ಹೌದು, ಅದು ಸೈಕಲ್ ಮೇಲೆ ಹತ್ಕೊಂಡ್ರೆ ಇವನಿಗೆಲ್ಲ ಬಡತನ ಇದೆ, ಆ ರೀತಿ ಭಾವನೆ ಸಮಾಜದವ್ರು ನೋಡ್ತಾರೆ. ಈಗ ದೃಷ್ಟಿನಲ್ಲಿ ಅದೇ ಇರೋದು. ಸೈಕಲ್ ತುಳ್ಕೊಂಡು ಹೋದ್ರೆ ಇವ್ನಿಗೆ ಏನೂ ಗತಿ ಇಲ್ಲ. ಸೈಕಲ್ ಇಟ್ಕೊಂಡವನೆ ಒಂದು ವಾಹನ ತಗೊಳಕ್ ಆಗಲ್ಲ. ಇವನಿಗೆ ದುಡ್ಡು ಉಳಿಸ್ತಾನೆ ಕಿಲುಬ ಆ ತರ ಅಂತ ಈ ಜನಗಳು ಮನೋಭಾವ ಬಂದ್ಬಿಟ್ಟಿದೆ ಸರ್. ಆದ್ರೆ ಯಾರು ಏನಾರ ಅನ್ಲಿ, ನನ್ನ ಪಾಡಿಗೆ ನಾನು ಆರಾಮಾಗಿರ್ಬೇಕು, ಆನೆ ಹೌದು ಅಂತಂದಾಗ ಆನೆ ಕಟ್ಟಬೇಕು ಅಂತಂದ್ರೆ ನಾನು ನನ್ನ ಪಾಡಿಗೆ ನಾನು ಇರಬೇಕು ಅಂತ ಅನ್ಕೋಬೇಕು. ಹೌದೌದು, ಖಂಡಿತ. ಹಿರಿಯರು ಈ ಕಾರ್ಯಕ್ರಮದ ಕುರಿತಾಗಿ ಮತ್ತು ಆಕಾಶವಾಣಿ ಮೇಲೆ ತುಂಬಾ ಅಭಿಮಾನ ಇಟ್ಕೊಂಡಂತಹ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ, ನಿಮ್ಮ ಹೆಸರೇನು? ಸಿ ಮುಳ್ಳೇಗೌಡ ಅಂತ ಸರ್. ನೋಡಿ, ಎಷ್ಟು ವಯಸ್ಸು ನಿಮಗೆ? 74 ತುಂಬಿತು ಸರ್. 84 ಇದ್ದಾಗೂ ಆಕಾಶವಾಣಿ ಇದೇ ಉತ್ಸಾಹದಲ್ಲಿ ಬನ್ನಿ ನೀವು. ಆಯ್ತು ಸರ್, ತುಂಬ ಆಶೀರ್ವಾದ. ಅಂದ್ರೆ ನಿಮ್ಗೆ ಇನ್ನೂ ಆಯುಷ್ಯ ಜಾಸ್ತಿ ಇದೆ, ಬಟ್ ಆರಾಮಾಗಿ ಆಕಾಶವಾಣಿಗೆ ಓಡಾಟ ಮಾಡಬೇಕು. ಏನೇನು ಮಾಡ್ತೀರಾ ನೀವು? ನಿಮ್ದು ಏನು ಕೆಲಸ, ವೃತ್ತಿ? ನಾವು ಚಿಕ್ಕರಿಂದ ವ್ಯವಸಾಯ ಮಾಡ್ಕೊಂಡು ಓದ್ತಾ ಇದ್ದಾಗಲೂ ವ್ಯವಸಾಯ. ನಮ್ಮ ತಂದೆನೂ ಹೆಬ್ಬೆಟ್ಟು ಆದರೂ ಸೈಕಲ್ ಹೊಡ್ಕೊಂಡು ಸೈಕಲಲ್ಲೇ ವ್ಯವಹಾರ ಮಾಡ್ಕೊಂಡಿದ್ರು. ನಿಮ್ಮ ತಂದೆಯವರು? ನಮ್ಮ ತಂದೆ ತಾಯಿ ಎಲ್ಲ ಹೆಬ್ಬೆಟ್ಟು. ಮನೆ ಜನ ಎಲ್ಲ ದುಡ್ದು ವ್ಯವಸಾಯ ಮಾಡ್ಕೊಂಡು ಆರೋಗ್ಯ ಚೆನ್ನಾಗಿ ಇಟ್ಕೊಂಡು ಎಲ್ಲ ಮಾಡ್ತಾ ಇದ್ರು. ಈಗ ಹೆಬ್ಬೆಟ್ಟು ಅಂತ ಹೇಳಿದ್ರು ಮನುಷ್ಯನಿಗೆ ಜ್ಞಾನ ಮುಖ್ಯ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸ್ವಲ್ಪ ನಡೀತಾ ಮಾತಾಡ್ತೀನಿ ಸರ್. ಹೇಳಿ, ನಿಮ್ಮ ಅನುಭವಗಳನ್ನ ಹೇಳಿ. ಈ ಸೈಕಲ್ ಕುರಿತಾಗಿ ಏನೇನು ಹೇಳ್ಬೋದು ನೀವು? ಯಾಕಂದ್ರೆ ಮುಖ್ಯವಾಗಿ ಆಕಾಶವಾಣಿ ಮೇಲೆ ಪ್ರೀತಿ ಇದೆ ನಿಮ್ಗೆ. ಬಂದಿದ್ದೀರಾ ಇಲ್ಲಿ? 66 ದಶಕದಿಂದ ರೇಡಿಯೋ ಕೇಳುವ ನಾನು. 67, 68ರಿಂದಲೂ ರೇಡಿಯೋ ಕೇಳುಗ. ಈಗ ಹೊರಗಡೆ ಹೋಗಿ 6:30ಗೆ ಬಂದು ರೇಡಿಯೋ ಕೇಳ್ಕೊಂಡು ಕೇಳಿರೋ ಪ್ರಶ್ನೆಗೆಲ್ಲ ಉತ್ತರ ಬರೆದು 5-6 ಸರ್ಟಿಫಿಕೇಟು ಟ್ರಾನ್ಸಿಸ್ಟರ್ ಕೊಟ್ಟಿದ್ದು ಪ್ರೈಸು. ಅವಾಗ ಸ್ಪರ್ಧೆಗಳಿದ್ದಾಗ ಅದರಲ್ಲಿ ಗೆದ್ದುಬಿಟ್ಟು ಬಯಸಿ ಎಲ್ಲ ಬಹುಮಾನ, ಪ್ರಶಸ್ತಿ ಪತ್ರ ಎಲ್ಲ ಕೊಟ್ಟಿದ್ರು. ಈಗ ರೇಡಿಯೋ ಮೇಲೆ ನೀವು ಇಷ್ಟು ಪ್ರೀತಿ ಇಟ್ಕೊಂಡಿದ್ದೀರಿ. ಮೊದಲಿಂದ ಇದ್ದ ಪ್ರೀತಿ ಇದ್ದದ ಕಾರಣಕ್ಕಾಗಿ ಇದೆಯೋ ಅಥವಾ ರೇಡಿಯೋದಿಂದ ಸಾಕಷ್ಟು ಲಾಭ ಇದೆ ಅನ್ನೋ ಕಾರಣಕ್ಕೆ ನೀವು ರೇಡಿಯೋವನ್ನು ಬಳಸ್ತಿದ್ದೀರಿ? ರೇಡಿಯೋದಲ್ಲಿ ಎಲ್ಲ ಸಕಲ ಇದೆಲ್ಲ ಬರುತ್ತೆ, ಇಡೀ ಲೋಕನೇ ಇದೆ. ಈ ಲೋಕನೇ ಎಲ್ಲ ಮಾಡ್ಕೋಬುದ್ದಿ. ಈ ದೃಶ್ಯ ಮಾಧ್ಯಮ ಬಂದ್ಬಿಟ್ಟು ಮಾನವನಿಗೆ ಸಂತೃಪ್ತಿ ಇಲ್ಲ, ನೆಮ್ಮದಿ ಇಲ್ಲ, ಆರೋಗ್ಯನೂ ಇಲ್ಲ. ಅದು ಅಂತೂ ಗೊತ್ತಾಯ್ತು. ಹೆಂಗೋ ನಿಮ್ಮಲ್ಲಿ ಸುಖ ಇಲ್ಲಿ ಇದೆ, ರೇಡಿಯೋ ಕೇಳ್ಕೊಂಡು ಆರಾಮಾಗಿದೆಯೋ ಅಂತಂದ್ಮೇಲೆ ಇನ್ನೊಂದ್ರ ಬಗ್ಗೆ ನಮ್ಗೆ ಯಾಕೆ ಅಂತ ನೀವು ಟಿವಿ ತಗೊಂಡು ಏನ್ ಮಾಡ್ಬೋದು ಅಂತ. ಈಗ ಮನೆಯಲ್ಲಿ ಎಲ್ಲ ಟಿವಿ ಎಲ್ಲ ನೋಡ್ತಾ ಇದೀರಲ್ಲ, ಅವ್ರಿಗೆ ಆರೋಗ್ಯನೂ ಇಲ್ಲ. ನೋಡಿ, ನಾನೇನಿಲ್ಲ, ಯಾವಾಗ ಹೇಳ್ತೀರಿ ನನ್ನ ನೋಡಿ ನಾನು ಹೆಂಗಿದ್ದೀನಿ, ಆರಾಮಾಗಿರ್ಬೇಕು, ಅದನ್ನ ಯಾಕೆ ಮಾಧ್ಯಮಗಳಿಗೆ ಅಂಟ್ಕೊಂಡಿದ್ದೀರಾ ಅಂತ ಅನ್ಬೇಕು ನೀವು. ಹೇಳುದು ಕೇಳಲ್ಲ. ದೃಶ್ಯ ಮಾಧ್ಯಮದಲ್ಲಿ ಎಲ್ಲ ಅದಕ್ಕೆ ಆದ್ಯತೆ ಕೊಡ್ತಾವ್ರಲ್ಲ, ಆರೋಗ್ಯಕ್ಕೆ ಆದ್ಯತೆ ಕೊಡ್ತಾ ಇಲ್ಲ. ಬೆಳೆ ಬೆಳೀತಾ ಇಲ್ಲ, ಕಾಲಕ್ಕೆ ತಕ್ಕಂತೆ ಬೆಳೆ ಬೆಳೆದು ಪರಿಸರ ಸ್ನೇಹಿ ಬದುಕಬೇಕು ಮನುಷ್ಯ. ಭೂಮಿ ತಾಯಿಯಿಂದ ಎಲ್ಲ ಸಿಗುತ್ತೆ ನಮ್ಗೆ, ಆದ್ರೆ ಅದು ಬೇಡ ಯಾರಿಗೂ. ಮಾಡ್ತಾ ಇಲ್ಲ. ಅಲ್ಲ, ಕೂತಲ್ಲಿ ಎಲ್ಲ ಸಿಗಬೇಕು ಅಂತಾರೆ, ಆದ್ರೆ ಸಿಗ್ಬೇಕಂದ್ರೆ ಅದನ್ನ ದುಡಿಯೋರ್ಬೇಕಲ್ಲ, ಅದನ್ನ ಬೆಳೆಸೋರ್ಬೇಕಲ್ಲ. ದುಡಿತಾ ಇಲ್ಲ, ಎಲ್ಲ ತೆಕ್ಕಲ್ ಬಿದ್ದಾವೆ ಜಮೀನೆಲ್ಲ. ಪಕ್ಷಿಗೆ ಬದುಕಕ್ಕೆ ಅವಕಾಶ ಆಗುವಂಗೆ ಮರ ಆಧಾರಿತ, ಅದರಲ್ಲೂ ಫಲ ಬಿಡು ಮರ ಆಧಾರಿತ ಬೆಳೆ ಬೆಳೆದ್ರೆ
ಪಶು ಪಕ್ಷಿ ಪ್ರಾಣಿ ಎಲ್ಲ ಪರಿಸರ ಎಲ್ಲ ಉಳ್ಕೊಳ್ಳಿ. ನಿಜ ನಿಜ. ನಾವಷ್ಟೇ ಮನುಷ್ಯ ತಾನಷ್ಟೇ ಸುಖವಾಗಿರಬಾರ್ದು, ಬೇರೆ ಪ್ರಾಣಿ ಪಕ್ಷಿ ಸಂಕುಲಗಳು ಕೂಡ ಚೆನ್ನಾಗಿರ್ಬೇಕಂದ್ರೆ ಕೃಷಿ ಮಾಡ್ಬೇಕು ಅಂತ. ಈ ಹೊರಗಡೆ ಎಲ್ಲ ಪರಿಸರಕ್ಕೆ ಹಾನಿ ಆಗುವಂತದಕ್ಕೆ ಬೆಳೆ ಎಲ್ಲ ಬೆಳೆದು, ಉದಾಹರಣೆಗೆ ನೀಲಗಿರಿ, ಅಕೇಶಿಯಾ, ಈ ಸಂಪರ್ಕಕ್ಕೆ ಎಷ್ಟು ಜನ ಖರ್ಚು ಮಾಡ್ತಾ ಇದ್ದಾರೆ ನೋಡಿ ಜನ. ಬಹಳ ಜನ ಹೇಳ್ತಾರಲ್ಲ ದುಡಿಲಿಕ್ಕೆ ಆಸಕ್ತಿ ಇದೆ ಆದ್ರೆ ಜನಗಳು ಸಿಗ್ತಿಲ್ಲ ಅಂತಾರಲ್ಲ, ಅವು ಸೋಮಾರಿತನ. ಇದ್ದವರೇ ದುಡಿಬೇಕು. ತಕ್ಕಂತೆ ಬೆಳೆ ಬೆಳೆದ್ಕೊಂಡು ವಿಜ್ಞಾನಿಗಳು ಬೆಳೆ ಮಾಹಿತಿಯ ಕೊಡಬೇಕು, ಕೊಡ್ತಾ ಇಲ್ಲ. ಪ್ರಕೃತಿ ಎಲ್ಲ ವಿಕೃತಿ ಮಾಡ್ಕೊಂಡು ಜೀವನ ಮಾಡ್ತಾನೆ ಮನುಷ್ಯ. ಈಗ ನೀವು ಕೃಷಿ ಮಾಡ್ತಿದ್ದೀರಲ್ಲ, ಸೈಕಲ್ ಅನ್ನು ಹೆಂಗೆ ಬಳಸ್ತೀರಿ? ಏನೇನು ಯಾವ್ಯಾವ ಕಾರಣಕ್ಕಾಗಿ? ಯಾವ ಎಲ್ಲಿಗೆ ಹೋಗ್ಬೇಕಾದ್ರು ಸೈಕಲ್ ಹೋಗ್ತೀರಿ ಬರ್ತೀರಿ? ಸೈಕಲ್. ನಮ್ಮ ತಂದೆನೂ ಅದೇ ರೀತಿ ಸೈಕಲ್ ಬಳಸ್ತಾ ಇದ್ರು, ನಾನು ಸೈಕಲಲ್ಲೇ ಜೀವನ ಮಾಡ್ತಾ ಇದ್ದೆ. ಟೈಫಂಡ್ರಿಲಿ ಎಲ್ಲ ಕೆಲಸ ಮಾಡ್ತಾ ಇದ್ದು, ರೆವಿನ್ಯೂ ಇಲಾಖೆಯಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿ 16 ವರ್ಷ ಆಯ್ತು. ವಾವ್, ನೋಡಿ ಕೃಷಿ ಕೆಲಸ ಎಲ್ಲವೂ ಮಾಡ್ತಿದ್ರಿ ನೀವು. ಈ ಬೆಳಿಗ್ಗೆ ಎದ್ದು ಗದ್ದೆ ಹತ್ರಕ್ಕೆ ಊಟ ತಗೊಂಡೋಗಿ ಕೊಟ್ಬಿಟ್ಟು ಅಲ್ಲಿಂದ ಬಂದು ಆಮೇಲೆ ಬಂದಿದ್ದೀನಿ ಈಗ. ಬಹಳ ಖುಷಿ ಆಗುತ್ತೆ ನಿಮ್ಮನ್ನ ನೋಡಿ. ನೀವು ಇನ್ನೊಬ್ಬರಿಗೆ ಮಾದರಿ. ಹಿಂದೆ ಒಂದ್ಸಾರಿ ನಮ್ಮ ಸ್ನೇಹಿತರು ನಾವು ಮೈಸೂರಿಗೆ ಸೈಕಲ್ ಅಲ್ಲೇ ಬಂದು ಯಾವ್ದೋ ಒಂದು ಮದುವೆ ಮುಗಿಸ್ಕೊಂಡು ಚಾಮುಂಡಿ ಬೆಟ್ಟ ಹತ್ತಿ ಅಲ್ಲಿಂದ ಬಂದು ಸೈಕಲ್ ಅಲ್ಲೇ ಹೋಗಿದ್ವಿ ನೋಡಿ. ಮೈಕೈ ಏನು ಎಂತದೂ ಇಲ್ಲ, ಆರಾಮಾಗಾಯ್ತು. ನೀವು ಆಲ್ರೆಡಿ ಕೃಷಿಯಲ್ಲಿ ತೊಡಗಿರ್ತೀರಲ್ಲ, ನಿಮ್ದು ಮೈ ಗಟ್ಟಿ ಇರುತ್ತೆ. ಗಟ್ಟಿ ಇರ್ತದೆ. ಆಮೇಲೆ ಸೈಕಲ್ ಹೊಡೆದು ಇನ್ನೂ ಸ್ವಲ್ಪ ಗಟ್ಟಿ ಆಗ್ಬಿಡ್ತೀರಿ. ಗಟ್ಟಿ ಆಗಿರ್ತದೆ. ಈಗ ಮೈ ಬೆವರೆಲ್ಲ ಹೋದಾಗ ಸ್ನಾನ ಮಾಡಿದ್ರೆ ಇದ್ದದ್ದು ಅರ್ಥ ಆಗುತ್ತೆ. ನೈಸ್ 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 ನೈಸ್. ಆಮೇಲೆ ಊಟದ ಟೈಮಲ್ಲಿ ಕರೆಕ್ಟಾಗಿ ಊಟ ತಿನ್ಬೇಕು. ನೀರು ಏನಾದ್ರೂ ಟೈಮ್ ಊಟ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಏನೂ ಆಗಲ್ಲ. ಅದ್ರ ಕಡೆ ಗಮನ ಕೊಡ್ಬೇಕು. ಮಾಡ್ಕೊಂಡು ಟಿವಿ ಮೊಬೈಲ್ ನೋಡ್ಕೊಂಡು ಅಡಿಕ್ಟ್ ಆಗಿ ಟೈಮ್ಗೆ ಊಟ ಮಾಡ್ತಾ ಹೋದ್ರೆ ಆರೋಗ್ಯ ಎಲ್ಲಿ ಬರುತ್ತೆ? ಇಷ್ಟೇ ನೋಡಿ, ಇಷ್ಟೇ ತಿಳ್ಕೊಳಕ್ಕೆ ನಿಮ್ದು 2-3 ಮಾತೇ ಸಾಕು ಅಲ್ವಾ? ಥ್ಯಾಂಕ್ ಯು, ಧನ್ಯವಾದ. ನಮಸ್ತೆ. ನಿಮ್ಮ ಹೆಸರು? ಉಮಾಶಂಕರ್ ಅಂತ. ಉಮಾಶಂಕರ್ ಅವರು, ತಾವು ಎಲ್ಲಿಯವರು? ಮೈಸೂರು, ಚಾಮುಂಡಿಪುರಂ, ವಿದ್ಯಾರಣ್ಯಪುರಂ. ಚಾಮುಂಡಿಪುರಂ. ನೈಸ್ ನೈಸ್. ತಮ್ಮ ವಿಚಾರಗಳು ಸೈಕಲ್ ಕುರಿತಾಗಿ ಮತ್ತು ಆಕಾಶವಾಣಿ ಕುರಿತಾಗಿ? ವರ್ಷ ಸೈಕಲ್ ಹೊಡಿತಾ ಇದ್ದೆ, ಮಂಡಿ ನೋವಿನಿಂದ ಸೈಕಲ್ ಬಿಟ್ಟಿದ್ದೀನಿ. ಅಕಸ್ಮಾತ್ ಸೈಕಲ್ ನಿರಂತರವಾಗಿ ಬಳಸಿದ್ರೆ ಮಂಡಿ ನೋವು ಬರ್ತಿರ್ಲಿಲ್ಲ ಅಂತ ಅನ್ಸುತ್ತಾ ನಿಮ್ಗೆ? ಆದ್ರೆ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಮಂಡಿ ನೋವು ಜಾಸ್ತಿ ಆಯ್ತು, ಅದರಿಂದ ಸೈಕಲ್ ಬಿಟ್ಟು. ಡಾಕ್ಟ್ರಿಗೆ ಕೇಳಬೇಕು. ಅಂದ್ರೆ ಸೈಕಲ್ ಅನ್ನು ಕೆಲವೊಬ್ರು ಕೇಳಿದಾರೆ, ನಂಗೆ ಮಂಡಿ ನೋವು ಇದ್ದಾಗ ನಾನು ಬಳಸೋದನ್ನ ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಸರ್, ಅದಕ್ಕೆ ಕಮ್ಮಿ ಮಾಡಿದ್ದೀನಿ ಅಂತಾರೆ ಕೆಲವರು. ಆದ್ರೆ ನಿತ್ಯ ನಿರಂತರವಾಗಿ ಮನುಷ್ಯ ಚಟುವಟಿಕೆಯಲ್ಲಿ ತೊಡಗಿರಬೇಕು ಸರ್ ಹೇಳ್ದಂಗೆ. ಮತ್ತು ಉಸಿರಾಟ ಅದು ಕೂಡ ನಾವು ಕಮ್ಮಿ ಬಳಸ್ತಾ ಇದೀವಿ ನಾವು. ಅದಕ್ಕೆ ನಾವು ಯೋಗ ಧ್ಯಾನಗಳನ್ನ ಮೊರೆ ಹೋಗ್ಬೇಕು ಅಂತ ಹೇಳೋದು. ಉಸಿರನ್ನ ದೀರ್ಘವಾಗಿ ತಗೋಬೇಕು ಮತ್ತು ದೀರ್ಘವಾಗಿ ಬಿಡಬೇಕು. ಬಿಟ್ಟಾಗ ಒಳಗಡೆ ಎಲ್ಲ ಕಲ್ಮಶಗಳು ಹೊರಗಡೆ ಹೋಗುತ್ತೆ ಮತ್ತು ಪರಿಸರದಲ್ಲಿದ್ದಂಥ ಸ್ವಚ್ಛ ಗಾಳಿ ಒಳಗಡೆ ಬಂದಾಗ ಸ್ವಲ್ಪ ಜಾಸ್ತಿ ಹೇಳ್ಕೊಂಡಾಗ ಮಾತ್ರ ಒಳಗಡೆ ಬರಕ್ಕೆ ಸಾಧ್ಯ. ಹಾಗಾಗಿ ಒಂಚೂರು ಏನಾದರೂ ಚಟುವಟಿಕೆ ಬೇಕು. ನಮ್ಮ ಉಸಿರಾಟ ಪರಿಕರಣ ಇರೋದು ಬರೀ 95% ಕೆಟ್ಟದ್ದು, 5% ನಮ್ಮ ಉಸಿರಾಟದ ಪರಿಕರಣ ಸರಿಯಾಗಿರೋದು. ಬದುಕಿದೀವಿ, ಉಸಿರಿಡ್ಕೊಂಡು ಕೂತಿದ್ದಾನೆ ಅಂತಂದಂಗೆ. ಹೌದು. ಹಾಗಾಗಿ ನಮ್ಮಲ್ಲಿ 2 ಗಂಟೆಗೆ ಒಂದು ರೈಟು ಒಂದು ಲೆಫ್ಟ್ ಮೂಗಲ್ಲಿ ವ್ಯತ್ಯಾಸಗಳು ಆಗಬೇಕು. ಉಷ್ಣ ಒಂದ್ರಲ್ಲಿ ಶೀತ ಸಮನಾಗೆ ಉಸಿರಾಟ ನಿಜ ನಿಜ ನಿಜ. ಅಲ್ಲ, ಯೋಗದ ಕುರಿತಾಗಿ ನಾವು ಇಡೀ ಜಗತ್ತಿಗೆ ಸಂದೇಶ ಸಾರುವಂತವ್ರು ನಾವು. ನಮ್ಮ ಭಾರತ ದೇಶ ಅಂದ್ರೆ ಯೋಗಕ್ಕೆ ಪಾಠ ಹೇಳೋರು ನಾವು ಯೋಗವನ್ನ ನಿತ್ಯ ಇಟ್ಕೊಂಡು ಅಥವಾ ಚಲನಶೀಲರಾಗಿ ಚಟುವಟಿಕೆಶೀಲರಾಗಿ ದುಡಿಮೆಯಲ್ಲಿ ತೊಡ್ಕೋಬೇಕು, ಸುಮ್ಮನೆ ಕೂತ್ಕೋಬಾರ್ದು. ಸೋಂಬೇರಿಗಳಾದ್ರೆ ರೋಗಗಳು ಬರಬಾರ್ದೆಲ್ಲ ಬರ್ತಾವೆ. ಈ ರೋಗ ದೂರ ಮಾಡಬೇಕು ಅಂದ್ರೆ ನಮ್ಮ ದೈನಂದಿನ ಚಟುವಟಿಕೆಗಳು ಎಲ್ಲ ಜಾಸ್ತಿ ಆಗ್ಬೇಕು ಮಾಡ್ಬೇಕು. ಈಗ ಚಾಮರಾಜನಗರ ತಾಲೂಕು ಮುಕ್ಡಳ್ಳಿಯಿಂದ ಕುಮಾರ್ ಅಂತ ಸರ್. ಕುಮಾರ್, ನಿಮ್ಮ ಸೈಕಲಿನ ಕುರಿತಾದ ಅನುಭವಗಳು? ಸೈಕಲ್ ಅಂತಂದ್ರೆ ಸೈಕಲ್ ಹೊಡೆಯೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಸರ್. ಇವಾಗ ಒಂದು 4 ತಿಂಗಳಲ್ಲಿ ನನ್ನ ಮಗನಿಗೆ ಒಂದು ಸೈಕಲ್ ತಗೊಂಡಿದ್ದೀನಿ. ಹೌದು ಸರ್. ನೋಡಿ, ಮಗನಿಗೆ ಅದು ಪ್ರೀತಿಯಿಂದ ಸೈಕಲ್ ಕೊಡಿಸ್ತೀವಿ ನಾವು. ಸಾಮಾನ್ಯ ಮಕ್ಕಳಿಗೆ ಸೈಕಲ್ ಕೊಡಿಸ್ತೀವಿ, ಹೌದಾ? ಆ ಸೈಕಲ್ ಅಂದ್ರೆ ಬರೀ ಆಟದ ವಸ್ತು ಅಂತ ಅಷ್ಟೇ ಆಗತ್ತದು. ಬದುಕಿನ ಒಂದು ವಸ್ತು ಆಗಬೇಕು, ಆ ದುಡಿಮೆಯ ಒಂದು ವಸ್ತು ಆಗಬೇಕು, ನಮ್ಮ ಓಡಾಟಕ್ಕೆ ಒಂದು ವಸ್ತು ಆಗಬೇಕು ಅಂದಾಗ ಅದು ಏನೇನು ಮಾಡ್ಬೇಕು ನಾವು? ನಿಮ್ಮ ಹೆಸರು? ಆಲೂರು ಜಯಣ್ಣ ಅಂತ ಸರ್. ಈಗ ನಾವು ಚಾಮರಾಜನಗರ ಆಲೂರು ರೈತರು. ಆಕಾಶವಾಣಿ ಕಾರ್ಯಕ್ರಮ ಮಾತ್ರ ಒಂದು ಬಿಡೋದಿಲ್ಲ. ಕೇಶವಮೂರ್ತಿ ಅವರು ರೈತರಿಗಾಗಿ ಸಲಹೆ ಕೊಡ್ತಕ್ಕಂಥದ್ದು ಆರೋಗ್ಯದ ಬಗ್ಗೆ ಬಹಳ ಅದ್ಭುತ. ನಾನು ಟಿವಿ ಮಾಧ್ಯಮ ನೋಡೋದನ್ನೇ ಬಿಟ್ಬಿಟ್ಟೆ ಇವಾಗ. ಯಾಕಂದ್ರೆ ನಿಮ್ಗೆ ಏನೇನು ಬೇಕಾಗಿದೆ ಇಲ್ಲಿ ಸಿಗುತ್ತಲ್ಲ, ಎಲ್ಲಾ ತರದ ಸೌಕರ್ಯನೂ ನಮಗೆ ಇಲ್ಲಿ. ಆಮೇಲೆ ಎಲ್ಲಾ ವಿಚಾರಗಳು, ವಿಶೇಷವಾಗಿ ರೈತರು ಯಾವತ್ತೂ ಸುಮ್ಮನೆ ಕೂತ್ಕೊಳ್ಳೋರಲ್ಲ, ಕೆಲಸ ಮಾಡ್ತಿರ್ಬೇಕು. ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಮಾಹಿತಿ ಯಾವ್ದು ಸಿಗ್ತಾ ಇದೆ? ನಾವು ಅದನ್ನ ಬಿಟ್ಟಾಕಿಬಿಟ್ಟು ಕರೆನ್ಸಿ ಹಾಕ್ಸ್ತಾನೆ ಇಲ್ಲ ಟಿವಿಗೆ. ಆದ್ರಿಂದ 6:50 6 ಗಂಟೆಗೆ ಸ್ಟಾರ್ಟ್ ಆದ್ರೆ 8 ಗಂಟೆವರೆಗೆ ಎಳೆದಿಲ್ಲ ಮೇಲಕ್ಕೆ. ಮತ್ತೆ ನೋಡಿ, ಫೋನ್ ಆದ್ರೂ ಜಮೀನಿಗೆ ತಗೊಂಡೋಗ್ಬಿಟ್ಟು ಇಯರ್ ಫೋನ್ ಹಾಕೊಂಡು
ಕ್ಲೀನಾಗಿ ನೋಡ್ತೀವಿ. ಸೈಕಲ್ ಇಲ್ಲದೆ ನಮ್ಗೆ ಆಗೋದೇ ಇಲ್ಲ ವ್ಯವಸಾಯಕ್ಕೆ. ಗಾಡಿನಲ್ಲಿ ಏನು ತರಕ್ಕಾಗಲ್ಲ. ಸದಾ ಗಾಡಿನಲ್ಲೇ ಜಮೀನ್ಗಳಿಗೆ ಹೋಯ್ತಾ ಇದ್ರೆ ನಡ ನೋವು ಬಂದ್ಬಿಡ್ತದೆ. ಹೌದು. 2 ಟೈಮ್ ಆದ್ರೂ ನಾವು ಸೈಕಲ್ ಹೊಡಿಬೇಕು. ಆಮೇಲೆ ಏನಾದ್ರು ಒಂದು ವಸ್ತು ತರಬೇಕಾದ್ರೆ ಸೈಕಲ್ ತರ್ಬೋದು, ಗಾಡಿನಲ್ಲಿ ತರಕ್ಕಾಗಲ್ಲ. ಈಗ ಎಲ್ಲಿ ಒಂದು ಪೈಪ್ ತಗೊಂಡೋಗ್ಬೇಕು ಜಮೀನ್ಗೆ, ಸೈಕಲ್ ಮೇಲೆ ಹೆಗಲ್ ಮೇಲೆ ಮಡಿಕೊಂಡೆ ಎತ್ಕೊಂಡೋಗ್ಬೋದು, ಗಾಡಿನಲ್ಲಿ ಆಗಲ್ಲ. ಇನ್ನೊಬ್ಬನ್ ಕರ್ಕೊಂಡು ಹೋಗ್ಬೇಕು, ಹಗ್ಗ ಕಟ್ಟಿ ಸಪೋರ್ಟ್ ಒಬ್ಬನ್ ಕರ್ಕೊಂಡು ಹೋಗ್ಬೇಕು. ಆದ್ರಿಂದ ನಮ್ಗೆ ಸೈಕಲ್ ಬಹಳ ಅವಶ್ಯಕತೆ. ರೈತನಿಗೆ ಗಾಡಿ ಇದ್ರೂ ಒಂದು ಸೈಕಲ್ ಇರಲೇಬೇಕು, ಇಲ್ಲಾಂದ್ರೆ ಸೈಕಲ್ ಅನ್ನ ಕೆಲವೊಬ್ರು ರೈತರು ಕಳೆನಾಶಕ್ಕೆ ತೆಗಿಲಿಕ್ಕೆ, ಕಳೆ ತೆಗಿಲಿಕ್ಕೆ ಅದು ಹಿಂದ್ಗಡೆ ಕಟ್ಕೊಂಡು ಹೇಳ್ಕೊಂಡು ಕೂಡ ಚಕ್ರವನ್ನು ಕೂಡ ಬಳಸ್ತಾರೆ. ಅದನ್ನು ಬಳಸ್ತಾರೆ ಕಳೆ ಕೀಳೋದಕ್ಕೆ, ತೆಳ್ಳೋದಕ್ಕೆ. ಅದನ್ನ ವೀಲ್ ತರ ಮಾಡಿ ಅದನ್ನು ಇದು ಮಾಡಿದ್ದಾರೆ. ಆದ್ರಿಂದ ಆಕಾಶವಾಣಿಯಲ್ಲಿ ಇರತಕ್ಕಂತ ನಮಗೆ ಕಾರ್ಯಕ್ರಮಗಳು ರೈತರಿಗೆ ಮಾತ್ರ ಬಹಳ ಅದ್ಭುತ, ಒಳ್ಳೆ ಸ್ಫೂರ್ತಿ ನೀಡಿದೆ. ಅಯ್ಯಯ್ಯೋ, ಸ್ಫೂರ್ತಿ ಏನು ಸರ್, ಕೇಳ್ತಾ ಇದ್ರೆ ಇನ್ನು ಕೇಳಬೇಕು ಅನಿಸ್ತಾ ಇರ್ತದೆ ಮಾತುಗಳು. ಆ ತರ ವಿಚಾರಗಳು ಅಧಿಕಾರಿಗಳನ್ನ ಕೂರಿಸ್ಕೊಂಡು ಅವರು ಕೇಶವಮೂರ್ತಿ ಅವರು ಯಾವ ರೀತಿ ರೈತರಿಗೆ ಕಿವಿಗೆ ಮಂದಟ್ಟಾಗಬೇಕು 4 ಸತಿ ಹೇಳಿಸ್ತಾರೆ. ಏನು ಅವ್ರು ಹೆಂಗ್ ಮಾಡ್ಬೇಕು, ನೀವ್ ಹಿಂಗೆ ನಿಧಾನವಾಗಿ ಶಾಂತವಾಗಿ ಹೇಳ್ತಾರೆ. ಬಹಳ ಆ ತರ ಅದ್ಭುತ ವ್ಯಕ್ತಿ ಇಲ್ವೇ ಇಲ್ಲ ಸರ್. ಕೇಶವಮೂರ್ತಿ ಅವ್ರ ರಿಟೈರ್ಡ್ ಆಗ್ಬಿಟ್ರೆ ಬೇರೆಯವ್ರು ಬರ್ತಾರ ಇಲ್ವೋ ಗೊತ್ತಿಲ್ಲ. ಆ ತರದ ವ್ಯಕ್ತಿ ರೈತರಿಗಾಗಿ ಸಲಹೆ ಕೊಡ್ತಕ್ಕಂಥವ್ರು. ಇನ್ನು ಸ್ವಲ್ಪ ಜಾಸ್ತಿ ಜನ ಇರಂಗ್ ಮಾಡ್ಲಿ ಅಂತ ನಮ್ಮ ಆರೈಕೆ ಸರ್. ತುಂಬಾ ಧನ್ಯವಾದಗಳು, ಒಳ್ಳೆ ಅಭಿಪ್ರಾಯಗಳನ್ನು ಕೊಟ್ರಿ. ನಮಸ್ಕಾರ. ನಿಮ್ಮ ಹೆಸರು? ಬಿ ಮೋಹನ್ ರಾಜು. ಟಿ ನರಸೀಪುರ ತಾಲೂಕು ಸಿಹಳ್ಳಿ MC ಈ FM 100.6ರಲ್ಲಿ ಆಕಾಶವಾಣಿ ಬೆಳಿಗ್ಗೆ 5:57ಕ್ಕೆ ಹಾಕಿದ್ರೆ ಸಾಯಂಕಾಲ 9 ಗಂಟೆವರೆಗೂ ನಾನು ಬಿಡದೆ ಕೇಳ್ತೀನಿ. ನೀವು ಸಾಮಾನ್ಯ ರೈತರು ಬೇಗ ಮಲಗ್ತೀರಿ? ಇಲ್ಲ. ಊಟ ಎಷ್ಟು ಗಂಟೆಗೆ ಮಾಡ್ತೀರಿ? ಸಂಜೆ 9 ಗಂಟೆಗೆ ಸರ್. ಊಟ ಮಾಡಿದ ಕೂಡ ನಿದ್ದೆ ಬಂದ್ಬಿಡುತ್ತೆ ನಿಮಗೆ? ಸುಖ ನಿದ್ರೆ ಮನೆಗಲ್ಲ, ನಾನು 10 ಗಂಟೆ ರೇಡಿಯೋ ಕೇಳಬೇಕಂದ್ರೆ ಎಚ್ಚರವಾಗಿರ್ತೀರಿ. ಅಂದ್ರೆ ರೈತರು ತುಂಬಾ ಬೆವರರಿಸಿ ದುಡಿತಾರಲ್ಲ, ಅವರಿಗೆ ಆರಾಮಾಗಿ ಮಲಗ್ತಾರೆ. ಅವರು ಬೇಕಾರೆ ಎಷ್ಟು ಬೇಗ ಮಲಗಬೇಕು ಅಷ್ಟು ಬೇಗ ಮಲಗ್ತಾರೆ, ಬೇಗ ಎದ್ದು ಬಿಡ್ತಾರೆ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಾನು ಬರೀ ಬೈಸಿಕಲ್ ಬೆಳೆಸ್ತೀರಿ? ಹಂಗೆ? ಹೌದು, ಇವಾಗಲೂ ನಾವು ಬೈಸ್ಕಲ್ಲೇ. ನೋಡಿ, ಮೈಸೂರು ಅಂತ ನರಸೀಪುರ 12 ಕಿಲೋಮೀಟರ್ ಆಗುತ್ತೆ. ನರಸೀಪುರ 12 ಕಿಲೋಮೀಟರ್ ನಾನು ಬೈಸ್ಕಲ್ ಹೋಗಿದ್ದು ಬರ್ತೀನಿ. ನಾನು ಬಂದಿದ್ದೀರಿ ಹಿಂದೊಮ್ಮೆ? ಈಗ ಹೋಗ್ತೀನಿ ಸರ್. ಈಗ ಎಷ್ಟು ವಯಸ್ಸು? ಎಷ್ಟು ನಿಮಗೆ? ಇವಾಗ 62. ನೋಡಿ, ಗುಡ್. ಸೈಕಲ್ ಬಳಸ್ತಾ ಇದ್ದೀರಿ, ಅದು ಸಂತೋಷ ನಮಗೆ. ಅಂದ್ರೆ ಬಹಳಷ್ಟು ಜನ ಸೈಕಲ್ ಅನ್ನ ಬಳಸ್ತಾನೆ ಇರಬೇಕು. ಮತ್ತು ಈ ಭಾಗದಲ್ಲಿ ಬಹಳ ಅತಿಯಾದ ಎತ್ತರದ ರಸ್ತೆಗಳಿಲ್ಲ, ತುಂಬಾ ಡೌನ್ ಅಂತ ಏನಿಲ್ಲ, ಸಮತಟ್ಟಾದ ಭೂಮಿ ಇದೆ, ಬಳಸಬಹುದು, ಏನು ತೊಂದರೆ ಇಲ್ಲ ಅಂತ ಹೇಳ್ದಂಗೆ ಆಗುತ್ತೆ ಅಂತ ಈ ಕಾರ್ಯಕ್ರಮ ನಾವು ಪ್ರಸಾರ ಮಾಡ್ತಾ ಇರೋದು ಸಾರ್ಥಕತೆ ಇದೆ ಅಂದಂಗೆ ಆಯ್ತು ನಿಮ್ಮ ಎಲ್ಲರ ಅಭಿಪ್ರಾಯಗಳನ್ನು ಕೇಳಿದಾಗ. ಆಕಾಶವಾಣಿಗೆ ಶುಭಾಶಯಗಳು. ಸರ್ ನಮಸ್ಕಾರ. ನಿಮ್ಮ ಹೆಸರು? ಶಿವನಂಜಪ್ಪ ಅಂತ ಸರ್. ಶಿವನಂಜಪ್ಪ ಅವರ ರೇಡಿಯೋ ಕೇಳ್ತಿರ್ತೀರಾ? ಕೇಳ್ತೀವಿ. ಮೈಸೂರು ಜಂಕ್ಷನ್ ಬಂದಿತ್ತಲ್ಲ ಮಂಗಳವಾರ. ಮೈಸೂರು ಜಂಕ್ಷನ್ ಇರುತ್ತೆ, ಸೈಕಲ್ ಸವಾರಿ ಮಾತಿನಲ್ಲ ಹರಿ, ಆ ಕಾರ್ಯಕ್ರಮ ಕೇಳ್ತೀರಾ? ಕೇಳ್ತೀನಿ ಚೆನ್ನಾಗಿ. ಏನ್ ಅನ್ಸುತ್ತೆ ನಿಮ್ಗೆ? ಏನು ಎಲ್ಲರೂ ವ್ಯಾಯಾಮ ಆದಂಗೆ ಆಯ್ತದೆ. ಎಲ್ಲರೂ ಮಾಡ್ಬೇಕು. ಹೌದು, ನಾನು ಏನ್ ಮಾಡ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ನಾವು ಮಾಡಿದ್ರೆ ಒಳ್ಳೇದು. ಮಂಡಿ ನೋವೆಲ್ಲ ಈಗ ಸದ್ಯದ್ರೆ ಹೋಯ್ತಲ್ಲ. ಮಂಡಿ ನೋವು ಇರೋದ್ರಿಂದ ಸೈಕಲ್ ಬಳಸ್ತಾ ಇಲ್ಲ. ಮೊದಲು ಬಳಸಿದ್ರಾ? ಮೊದ್ಲೆಲ್ಲ ಸ್ಕೂಲ್ಗೆ ಹೋಗೋವೆಲ್ಲ ಅದೇ ಸ್ಕೂಲ್ಗೆ ಹೋಗೋ ಸಾಮಾನ್ಯ ಅದೇ ಸ್ಕೂಲ್ಗೆ ಹೋಗೋರೆಲ್ಲರೂ ಸೈಕಲ್ ಅನ್ನು ಬಳಸ್ತಾರೆ. ಹೋಗ್ತಿದ್ದೋ, ಈಗ ಸದ್ಯದಲ್ಲಿ ಇಲ್ಲ ಸರ್. ಇಲ್ಲ, ಬಹಳಷ್ಟು ಜನರ ಎಲ್ಲರ ಅಭಿಪ್ರಾಯಗಳನ್ನು ಕೇಳಿದ್ರೆ ಸೈಕಲ್ ಅಂತ ಅನ್ನೋದು ನಮ್ಮ ನಿತ್ಯದ ಸಂಗಾತಿ ಆಗ್ಬೇಕು ಅಂತಾನೆ ಬರುತ್ತೆ. ವ್ಯಾಯಾಮ ಆದಂಗೆ ಆಯ್ತದಲ್ಲ ಸರ್, ಅದು ಒಳ್ಳೇದು. ಧನ್ಯವಾದ, ತುಂಬಾ ಥ್ಯಾಂಕ್ಸ್ ಸರ್. ನಮಸ್ಕಾರ. ನಿಮ್ಮ ಹೆಸರು? ಸುರೇಶ್ ಅವರೇ, ಏನ್ ಮಾಡ್ತಿದ್ರಿ ನೀವು? ಇವಾಗ ಏನ್ ಮಾಡ್ತೀರಾ? ರಿಟೈರ್ಡ್ ಎಂಪ್ಲಾಯಿ, ಗೌರ್ಮೆಂಟ್ ಎಂಪ್ಲಾಯಿ ನಾನು. ಯಾವ ಇಲಾಖೆಯಲ್ಲಿದ್ರಿ? ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ. ನಾನು ಅಟ್ಲಾಸ್ ಸೈಕಲ್ ತೊಗೊಂಡವನು ಫಸ್ಟ್. ನಾನು ಈಗಾಗಲೇ ಒಂದು 40 years ಬ್ಯಾಕಲ್ಲಿ ನಾವು ಹೊಡೆದಿರೋ ಪೂರ ಸೈಕಲ್ಲೇ ಹೊಡೆದಿರೋದು. ನಾನು ಬೆಟ್ಟಕ್ಕೆ ಸೈಕಲ್ ಹೋಗ್ತಿದ್ದೆ, ಮತ್ತು ಬೆಟ್ಟದ ತಪ್ಪಲಕ್ಕೆ ಸೈಕಲ್ ಹೋಗ್ತಿದ್ದೆ. ಈಗ ಆಗಲ್ಲ, ಈಗ ಸೈಕಲ್ ಹೊಡಿತಾ ಇಲ್ಲ, ಈಗ ವಾಕ್ ಮಾಡ್ತೀನಿ. ಅಂದ್ರೆ ನಿಮ್ಮ ಸರ್ವಿಸ್ ಹಂತದಲ್ಲಿ ಸೈಕಲ್ ಅನ್ನ ಬಹಳಷ್ಟು ತುಳಿದಿದ್ದೀರಿ. ಅಂದ್ರೆ ಆಫೀಸ್ಗೆ ಹೋಗ್ತಿದ್ರಾ? ಆಫೀಸ್ಗೆ ಹೋಗ್ತಿದ್ರಿ? ಹೌದು, ಸೈಕಲ್ ನಮಗೆ ಏನ್ ತಪ್ಪಿಲ್ಲ. ಯಾಕೆ ಗೊತ್ತಾ, ಅವಾಗ ಪ್ರೊಫೆಸರ್ಸ್ಗಳು ಲೆಕ್ಚರರ್ಸ್ಗಳು ಕೂಡ ಸೈಕಲ್ ಮೇಲೆ ಕಾಲೇಜಿಗೆ ಹೋಗ್ತಿದ್ರು. ಲಾಯರ್ಗಳು, ಆಮೇಲೆ ಬಹಳಷ್ಟು ಜನ ತಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಸೈಕಲ್ ಅನ್ನೇ ತಮ್ಮ ಒಂದು ವಾಹನವನ್ನಾಗಿ ಬಳಸ್ತಾ ಇದ್ರು ಅವರು. ಸೈಕಲ್ ನಮಗೆ ಏನಾಗುತ್ತೆ, ಎಲ್ಲದೂ ಫಿಸಿಕಲ್ ಎಕ್ಸಸೈಸು, ಮತ್ತು ಪ್ರತಿಯೊಂದರಲ್ಲೂ ನಮಗೆ ಆರೋಗ್ಯ ಕಾಪಾಡ್ಕೋಬೋದು ನಾವು. ಆ ವಿಚಾರದಲ್ಲಿ ಅದು ತುಂಬ ಹೆಲ್ಪ್ ಮಾಡುತ್ತೆ ನಮಗೆ. ಈಗಿನ ಜನಗೆ, ಯಂಗ ಜನ್ರೇಷನ್ಗೆ ಈ ಮೋಟ್ರ್ ಬೈಕು ಇದೆಲ್ಲ ಏನು ಬೇಕೇ ಆಗಿಲ್ಲ. ಸೈಕಲ್ ಅಂದರೆ ಸಾಕು ಅವ್ರಿಗೆ. ಬಟ್ ಅವ್ರು ಅದು ಯೂಸ್ ಮಾಡ್ತಾ ಇಲ್ಲ ಯಾರು ಈಗ. ಅದ್ರ ಬಗ್ಗೆ ಒಂದು ಇದು ಬೇಕಾಗುತ್ತೆ. ಸಣ್ಣವರಿದ್ದಾಗ ಸೈಕಲನ್ನು ನಾವು ಬಾಡಿಗೆ ಓಡಿಸ್ತಿದ್ವಿ ಅಂತೆಲ್ಲ ಹೇಳ್ತಿರ್ತಾರೆ ಕೆಲವರು. ಬಾಡಿಗೆಗೆ 10 ಪೈಸೆ 20 ಪೈಸೆ ₹1 ಕೊಟ್ಟರೆ ಸೈಕಲ್ ತಾಸುಗಟ್ಟಲೆಲ್ಲ ಓಡಿಸ್ತಿದ್ರು ಅಂತ ಹೇಳ್ತಿದ್ರು. ನಾವೇ 10 ಪೈಸೆಗೆಲ್ಲ ಓಡಿಸಿದ್ವಿ ನಾವು ಸೈಕಲ್ನ. ಅದು 1 hour ಅಂತ ತೊಗೊಳೋರು. 10 ಪೈಸೆ ಕೊಟ್ಟರೆ 1 hour ಅಲ್ವಾ? ಜಾಸ್ತಿ ಆದ್ರೆ 20 ಪೈಸೆ ಅಂತ. ಈಗ ಏನು ಅನಿಸುತ್ತೆ ನಿಮಗೆ ಸೈಕಲ್ ಓಡಿಸೋರನ್ನ ನೋಡಿದ್ರೆ? ಅಥವಾ ನಿಮ್ಮ ಥರ ಈಗ ವಯಸ್ಸಾದವರು ಕೂಡ ಸೈಕಲ್ ಮೇಲೆ ಹೋಗ್ತಿರ್ತಾರೆ, ಅವಾಗ ಇಲ್ಲ ತುಂಬ ಖುಷಿ ಆಗುತ್ತೆ ನಮಗೆ. ಯಾಕೆಂದರೆ ಹೆಲ್ತ್ ಮೇಂಟೈನ್ ಆಗುತ್ತೆ ಒಂದು. ಆ ಸೈಕಲ್ ಹೊಡೆದ್ರಿಂದ ಮತ್ತೆ ಕೈ ಕಾಲು ಎಲ್ಲ ಒಂಥರ ಸ್ಟ್ರೆಂತ್ ಇರುತ್ತೆ ಬಾಡಿಗೆ. ಮತ್ತು ನಮಗೆ ಐ ಸೈಟು ಅಷ್ಟೇ,
ಮೂರು ಅಷ್ಟೇ ಭಾಳ ಚೆನ್ನಾಗಿರುತ್ತೆ. ರಿಯಲಿ ವೆರಿ ಗುಡ್ ಅದು. ಅವಸರದ ಒಂದು ಪ್ರವೃತ್ತಿ ಬೆಳೆಯಲ್ಲ ಅದರಿಂದ, ನಿಧಾನವಾಗಿ ಹೋಗ್ತಿರ್ತಾರೆ ಅಂತ ಅಲ್ವಾ? ಒಳ್ಳೆ ವಿಚಾರಗಳನ್ನ ಹೇಳಿದಿರಿ ಅಂತ ಸರ್. ಹಾಂ, ಎಲ್ಲಿವ್ರು ತಾವು? ನಂಜನಗೂಡು ತಾಲೂಕು ಕುಂಬ್ರಳ್ಳಿಯವರು. ಹಾಂ. ನಾವು ಸೈಕಲ್ 1980 ಇಸ್ವಿಯಿಂದ ಸೈಕಲ್ ಹೊಡಿತೀನಿ ನಾನು. 80 ಇಸ್ವಿಲಿ. ಈಗ ನನಗೆ 65 ವರ್ಷ ವಯಸ್ಸು. ಬಾ. ಆದ್ರೆ ನಾನು ಮೈಸೂರಿಗೆ ನಮ್ಮ ಊರಿಂದ ಸೈಕಲ್ಲಿ ಸೀಮೆಯನ್ನು ತಗೊಳಕ್ ಬರ್ತೀನಿ. 45 ಕಣ್ಣಂಗೆ ಕಾಣ್ತಿದ್ದೀರಲ್ಲ ನೀವು? 65 ಸರ್, ಡೇಟ್ ಆಫ್ ಬರ್ತ್ ಇಲ್ಲ. ಸೈಕಲ್ ಇದೆ ಸರ್. ಈಗ ನನ್ನ ಸರ್ವಿಸ್ಗೆ 3ನೇ ಸೈಕಲ್ ಇಷ್ಟೇ. ನಾನು ಹೆಚ್ಚಿಗೆ ಬಂಡವಾಳ ಹಾಕಿಲ್ಲ. ಸೈಕಲ್ ಹಳೆ ಸೈಕಲ್ ತಗೊಂಡು ಬಿಸಾಕಿನಿ. ಸೈಕಲ್ ಈಗ 3ನೇ ಸೈಕಲ್ ಇದೆ. ನನ್ನ ಸರ್ವಿಸ್ ಮುಗಿಯೋವರೆಗೂ ಅದು ನಂದು ಅಲ್ವಾ? ಅದರಲ್ಲೇ ಜೀವನ ಮಾಡ್ತೀನಿ ಸರ್. ಅಂದ್ರೆ ಏನೇನು ಈಗ ನೀವು ಹಳ್ಳಿಯಲ್ಲಿ ಇದ್ದವರೆಲ್ಲ ಸೈಕಲ್ ಯಾವ ಉದ್ದೇಶಕ್ಕೆ ಬಳಸ್ತೀರಿ? ವ್ಯವಸಾಯಕ ಸರ್. ವ್ಯವಸಾಯಕ್ಕೆ ಹಸುಗಳು ಹುಲ್ ತರಬೇಕು, ಸೌದೆ ತರಬೇಕು, ನೀರ್ ತಗೊಂಡೋಗಿ ಗಿಡಕ್ಕೆ ನೀರ್ ಹಾಕ್ಬೇಕು. ಈ ಕೊರೋನಾ ಬಂದ್ಮೇಲೆ ನಾನು ಒಂದು ಪಾಠ ಕಲ್ತಿ ಈ ಕೃಷಿ ಮಾಹಿತಿ ಕೇಳ್ಕೊಂಡು ನನಗೆ ಜಮೀನ್ ಇರ್ಲಿಲ್ಲ. 1 ಎಕರೆ ಜಮೀನ್ ತಗೊಂಡು ಅದರಲ್ಲಿ ಕೃಷಿ ಮಾಹಿತಿ ಯಾವಾಗ ಕೇಶವಮೂರ್ತಿ ಅವ್ರದ್ದು ಮಾಹಿತಿ ಕೇಳಿದೆ, ಅವಾಗ ಏನಾದ್ರು ಒಂದು ಸಾವಯವದಲ್ಲಿ ಮಾಡ್ಬೇಕಲ್ಲ ಅನ್ನೋದು ಒಂದು ಉದ್ದೇಶಪೂರ್ವಕವಾಗಿ ಎಲ್ಗೂ ಹೋಗದೆ ಅದನ್ನ ಸತತವಾಗಿ ಇವಾಗ ಮಾಡಿದ್ದೀನಿ ಸರ್. ಉದಯನ ಒಣ ಮಾಡಿದ್ದೀನಿ, 150 ಗಿಡ ಸಾಕಿದ್ದೀನಿ, ಒಂದು 30 ಮಾವಿನ ಗಿಡ ಸಾಕಿದ್ದೀನಿ, 10 ಜಮ್ನೆರಳ ಸಾಕಿದ್ದೀನಿ, 25 ತೇಗ ಹಾಕಿನಿ, ಸಿಲ್ವರ್ ಹಾಕಿನಿ, ಎಬ್ಬೇವ್ ಹಾಕಿನಿ, ಸುತ್ತಲೂ ಬಾರ್ಡ್ರಲ್ಲಿ 30 ಹುಣಸ ಗಿಡ ಹಾಕಿದ್ದೀನಿ. ಮರಗಳಂದ್ರೆ ನಿಮ್ಗೆ ಫುಲ್ ಪ್ರೀತಿ. ಈಗ ಅಂದ್ರೆ ತಂಗ ಆಕ್ಸಿಜನ್ ಬೇಕಿಲ್ಲ ಸರ್. ಆಕ್ಸಿಜನ್ ಯಾಕಂದ್ರೆ ಈಗ ಅಂತಾರೆ ದೊಡ್ಡವ್ರು ನಿಮ್ಮಂತವ್ರು ಹೇಳ್ತಾರೆ, ಮಕ್ಕಳು ಬೇಕಾದ್ರೆ ವಾಪಸ್ ಬರಲ್ಲ, ಆದ್ರೆ ಮರಗಳು ವಾಪಸ್ ಹಂಗೆ. ಅದರಿಂದ ನಾನು ಅನ್ಯಾಯ ಮಾಡಲ್ಲ, ಯಾವುದೇ ಒಳ್ಳೇದು ಮಾಡತ್ತೆ ಯಾವತ್ತು ಅಂತ ಅದು ಹೇಳ್ತಾರೆ. ಇವಾಗ ಅದು ನಮ್ಗೆ ತುಂಬಾ ಖುಷಿ ಕೊಡ್ತದೆ ಸರ್. ಈಗ ಕೆಲವು ಸಲ ಸ್ವಲ್ಪ ದೊಡ್ಡ ದೊಡ್ಡ ವಸ್ತುಗಳನ್ನ ಸೈಕಲ್ ಮೇಲೆ ತರಬೇಕಾಗಿರ್ತದೆ. ಆದ್ರೆ ನಿಮ್ಗೆ ಅಲ್ಲಿ ಸೈಕಲ್ ಅಂದ್ರೆ ಹಿಂದ್ಗಡೆ ಕ್ಯಾರಿಯರ್ ಇರ್ತದೆ. ಸೈಕಲ್ ನಲ್ಲಿ ಸಹ ನಾನು ಹುಣಸ ಮರದ ವ್ಯಾಪಾರ ಮಾಡಿ ಹುಣಸನ್ನ 60 kg ಮೂಟನ ಹುಣಸನ್ನ ಕಟ್ಟಿ ಅದರಲ್ಲೇ ಸಂಪಾದನೆ ಮಾಡಿ ಮನೆ ಕಟ್ಟಿ ಮದುವೆ ಮಾಡಿ ಜಮೀನು ತಗೊಂಡು ನಾನು ನನ್ನ ಆರೋಗ್ಯನ ಸುಧಾರಿಸ್ಕೊಂಡಿದ್ದೀನಿ ಸರ್. ಸೈಕಲ್ ಈಗಲೂ ಇದೆ. ಭಾರಿ ಗಟ್ಟಿ ಮಾತು ಹೇಳಿದ್ರಿ ನೀವು. ಸೈಕಲ್ ಇದೆ, ಈಗ ಸ್ಕೂಟ್ರು ಇದೆ, ಆದ್ರೆ ನಾನು ಮುಟ್ಟಲ್ಲ. ಸೈಕಲ್ ಮಾತ್ರ ನಾನು ಹೊಡಿತೀನಿ. ಹೌದು. ಕಾರು ಇದೆ. ಈಗ ನೋಡಿ ಹೌದಾ? ಹೌದು, ನಮ್ಮ ಮಕ್ಕ ಕಾರ್ನ ತಗೊಂಡ್ರೆ ನಾವೆಲ್ಲ ಒಬೆಸಿಟಿ ಅದ ಕಾರು ಓಡಿಸಿ. ಅಲ್ಲ, ನಿಮ್ಮ ನೋಡಿದ್ರೆ ಈಗ ಇದು ಒಂದೇ ನೋಡಿದ್ರೆ ಸಾಕು. ಈ ಸೈಕಲ್ ಅಂತ ಇವಾಗ ಮುಖ್ಯ. ದುಡಿಮೆ ಜಾಸ್ತಿ ಇರುತ್ತೆ. ಒಳ್ಳೆ ಗುಣಮಟ್ಟದ ಆಹಾರ ಕೊಡಬೇಕು ಅಂತ ಒಂದು 6 ಮೇಕೆಗಳು ತಗೊಂಡು ಸಾಕ್ತಾ ಇದೀನಿ ಸರ್. ಅದ್ರ ಸೊಪ್ಪು ಬಂದದಲ್ಲಿ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಅದ್ರ ಇಕ್ಕೆನ ತಗೊಂಡು ಗಿಡಕ್ಕೆ ಹಾಕಿ ಸಮಗ್ರ ಕೃಷಿ ಮಾಡ್ದಂಗೆ ಎಲ್ಲವನ್ನೂ ಕೂಡ ಮಾಡಬೇಕು. ಸಪೋಟ ಹಾಕಿದ್ದೀನಿ. ಸೈಕಲ್ ಮೇಲೆ ದೂರ ಅಂದ್ರೆ ಎಲ್ಲೋ ಒಂದ್ ಕಡೆ ನೆಂಟರ ಕಡೆ ಮನೆಗೆ ಹೋಗ್ಬೇಕಾಗುತ್ತೆ. ಎಲ್ಲೋ 15 ಕಿಲೋಮೀಟರ್ ಸೈಕಲ್ ಡೈಲಿ ಹೊಡಿತೀನಿ ಸರ್. ಈಗಲೂ 15 ಕಿಲೋಮೀಟರ್. ಒಂದ್ ಕಡೆ ಅಲ್ಲ ಹಬ್ಬ ಗಿಬ್ಬಕ್ಕೆಲ್ಲ ಹೋಗ್ಬೇಕಾಗುತ್ತೆ. ಕರೆದಿರ್ತಾರೆ ಸಾವಿಗೆ ಹುಟ್ಟಿಗೆ ಎಲ್ಲ ಹೋಗ್ಬೇಕಾಗುತ್ತೆ. ಬಂದ್ಬಿಡ್ತೀನಿ ಸರ್ ಸೈಕಲ್ ಬೇಕಾರೆ. ಈಗಲೂ ಬರ್ತೀನಿ ಅಂತ ಅಲ್ವಾ? ಸೈಕಲ್ ಅಂದ್ರೆ ಆ ಶಕ್ತಿ, ಅಷ್ಟು ಒಂದು ವಿಶ್ವಾಸ ನಿಮ್ಗೆ. ಹೌದು ಸರ್. ಸೈಕಲ್ ಅದ ಮಾಹಿತಿನ ಕೇಳಿ ನಾನು ಬಂದು ಸರ್. ಸೈಕಲ್ ಸವಾರಿ ಮಾತಿನ ಕೇಳ್ತೀವಿ ಸರ್. ಡೈಲಿ ಆಡೋಡ್ಕೊ ಹೋಗಿ ಅದನ್ನೇ ಹಾಕೊಳ್ಳೋದು ನಾನು. ಹಾಡು ಮೇಯ್ಸ್ ಯಾಕಂದ್ರೆ ಕೆಲಸನೂ ಆಗ್ಬೇಕು, ನಮ್ಗೆ ಇದು ಮಾಹಿತಿನೂ ಸಿಗ್ಬೇಕು. ಸೈಕಲ್ ಕುರಿತಾಗಿ ಕಾರ್ಯಕ್ರಮ ಬಂದಾಗ ನಾವೆಲ್ಲ ಸೈಕಲ್ ಬಳಸ್ತೀವಲ್ಲ, ಹೀಗೆ ನಮ್ದೊಂದು ಸೈಕಲ್ ಮೇಲೆ ಒಂದು ಕಾರ್ಯಕ್ರಮ ಇದೆಯಲ್ಲ ಮೈಸೂರು ಆಕಾಶವಾಣಿಲಿ ಅಂತ ಅನಿಸುತ್ತಾ ನಿಮ್ಗೆ? ಅನಿಸ್ತದೆ ಸರ್. ಅದು ಬಹಳ ಖುಷಿ ಅದ. ಇದು ತುಂಬಾ ಖುಷಿ ಕೊಡ್ತಾ. ಇದು ನಮಗೆ ಸೈಕಲ್ ಸವಾರಿ ಮಾತಿನಲ್ಲಾರಿ ಅಂದ್ರೆ ಅದು ನಮ್ಗೆ ಊಟ ಮಾಡೋದ್ ಬಿಡ್ಬಿಟ್ಟು ಕೇಳ್ತೀವಿ. ಅಷ್ಟು ಖುಷಿ. ನಿಮ್ಗೆ ಜಾಂಪಣ ಅಂದ್ರ ಹೆಂಗಿದ್ರು ಅವ್ರು ನೋಡ್ಬೇಕು ಅಂತ ನಿಮ್ಮ ಹತ್ರ ಬಂದು ನಾನು ಮೈಸೂರು ಆಕಾಶವಾಣಿ ಭೇಟಿ ಮಾಡೀನಿ ಸರ್. ವ್ಯಾಪಾರ ಸೈಕಲ್ ಇಂದ ಏನು ಶುರು ಮಾಡಿದ್ರಿ ವ್ಯಾಪಾರ ನೀವು? ನಾನು ಫಸ್ಟ್ ಸೀಮೆ ಎಣ್ಣೆ ವ್ಯಾಪಾರ ಮಾಡೋದು ಕಲ್ತಿ. ಕಂಟ್ರೋಲ್ ಕಾಲ ಆಯ್ತು ಅವಾಗ. 1 ಲೀಟ್ರು ಒಂದು ಕ್ಯಾನ್ 12 ರೂಪಾಯಿ ಮಾಡ್ತಿದ್ರಿ. 12 ರೂಪಾಯಿ ಇತ್ತು. 12 ರೂಪಾಯಿ ಇತ್ತು ಇಲ್ಲಿ. ನಂಜು ಮಳಗ ಡಬ್ಬ ಇಲ್ಲಿಂದ ಕೆಸರ ಡಬಲ್ ಟ್ಯಾಂಕಿ ಬೊಂಬು ಬಜಾರ್ ಇಲ್ಲಿಂದ ಎಣ್ಣೆ ತಗೊಂಡೋಗಿ ಸೈಕಲ್ 100 ಲೀಟರ್ ಎಣ್ಣೆ ಇಲ್ಲಿಂದ ನಮ್ಮೂರಿಗೆ ತಗೊಂಡೋಗಿ ಮಾರ್ತಿದ್ದೀನಿ ನಾನು. ಇತ್ತಿಂದ ಮಾರ್ಕ ಹೋಗೋದು ಕಡ್ಕೊಳ ಬಿಟ್ಟ ಮೇಲೆ ಮುಂದ್ ಕಡೆ ಲಾಭ ಇತ್ತು. ಅದರಲ್ಲಿ ಲಾಭ ಇತ್ತು ಸರ್. ಲಾಭ ಇತ್ತು. ಎಷ್ಟು ವರ್ಷ ಮಾಡಿದ್ರಿ? ನಾನು ಅದರಲ್ಲಿ 6 ವರ್ಷ ಸರ್ವಿಸ್ ಮಾಡಿದೆ. ಕಂಟ್ರೋಲ್ ಎಣ್ಣೆ ನಿಲ್ಲವರೆಗೂ ಮಾಡಿದೆ ಅಲ್ವಾ? ಅವಾಗ ಲಾಭ ಇತ್ತು. ಈಗ ಡಬ್ಬಿ ಖಾಲಿ ಆದ್ಮೇಲೆ ತಗೊಂಡೆ ಹೋಗ್ಬೇಕಾ? ಡಬ್ಬಿ ಮಡಗಿದೀನಿ ಸಾವು ಇಡಬಾರ್ದು ಅದ. ಯಾಕಂದ್ರೆ ಅದು ಅಣ್ಣ ಕೊಟ್ರೆ ದೇವ್ರು. ಅಣ್ಣ ಕೊಟ್ರೆ ಸೈಕಲ್ ಡಬ್ಬಿ ಹಾಲ್ಕಿ ಬೋರ್ಡು ಬಾಟ್ಲು ಎಲ್ಲರೂ ಮಡಗಿದ್ದೀನಿ. ಇಟ್ಟಿದ್ದೀನಿ ಈಗ ಇಟ್ಟಿದ್ದೀನಿ. ಯಾಕಂದ್ರೆ ನೆನಪು ಬೇಕು ಸರ್. ಈಗೇನು ಸೀಮೆ ಎಣ್ಣೆ ಬಿಡಿ ಎಲ್ಲಿ ಇಲ್ವೇ ಇಲ್ವಲ್ಲ ಸರ್. ಈಗ ಇಲ್ವೇ ಇಲ್ಲ. ಅದರಿಂದ ಬಹಳ ಖುಷಿ ಕೊಡ್ತೇವೆ ಸೈಕಲ್ ಸವಾರಿ ಮಾತಿನ ಹರಿ ಅಂದ್ರೆ ಬಹಳ ಖುಷಿ ಸರ್. ಥ್ಯಾಂಕ್ ಯು ಧನ್ಯವಾದ. ಸತತ್ವ ನೀವು ಮಾಡಿ 45 ವರ್ಷದಿಂದ ಸತತ್ವ ಈಗಲೂ ಇದೆ ಅದೇ ಸೈಕಲ್. ಮತ್ತು ಬಳಸ್ತಿರಲ್ಲ ಈಗಲೂ ಬಳಸ್ತೀವಿ ಸೈಕಲ್ ಅನ್ನ. ಇನ್ನೇನು ಬೇಡ ಸಾಕು ಬೇಡನಲ್ಲ. ನಾನಿರೋವರೆಗೂ ಸೈಕಲ್ ಹೊಡಿತೀನಿ. ನಿಮ್ಮ ಹೆಸರೇನು? ಬಸವಗೌಡ, ಮಾಣಿಕ್ಯಪುರ. ನೀವೇನು ಸೈಕಲ್ ಬಳಸ್ತೀರಾ? ಸೈಕಲ್ನೇ ಹೊಡಿತಾ ಇರೋದು. 75 ವರ್ಷ ವಯಸ್ಸು ನನಗೆ. 75 ನಿಮ್ಗೆ?
ಸ್ವತಂತ್ರ ಇದ್ದಾಗ ಇದ್ದವರು ನಾವು. ಪರವಾಗಿಲ್ಲ ಬಿಡಿ. ಅಂತೂ ಸೈಕಲ್ ಅಂತ ಅನ್ನೋದು ಈಗ ಎಲ್ಲರಿಗೂ ಕೂಡ ಸತತವಾಗಿ ತರಕಾರಿ ಮಾರಿದೀನಿ ಸಿಟಿ ಒಳಗೆಲ್ಲ ಮನೆಗೆಲ್ಲ ಹೋಗಿ ತರಕಾರಿ ತಗೋ ಹಾಕಿದ್ದೀನಿ. ಮಾಣಿಕ್ಯಪುರ ಭೋಗದಿಂದ ಆಚೆ ಒಂದು 6 ಕಿಲೋಮೀಟರ್ ಇಲ್ಲಿಂದ. ಹೌದಾ? ಅಂದ್ರೆ ಸುಮಾರು ಒಂದು 10 ಕಿಲೋಮೀಟರ್ ದೂರದಲ್ಲಿ ಇದೀರಿ ನೀವು ಇಲ್ಲಿಂದ. ಏನೇನು ವ್ಯಾಪಾರ ಮಾಡ್ತೀರಿ ಸೈಕಲ್ ಮೇಲೆ? ಸೈಕಲ್ ಮೇಲೆ ಇಂಬೆ ಹಣ್ಣು, ಶುಂಠಿ, ಬದನೆಕಾಯಿ, ಹೀರೆಕಾಯಿ, ಆಲೂಗೆಡ್ಡೆ, ಈರುಳ್ಳಿ ಎಲ್ಲ ತಗೊಂಡೋಗಿ ಮನೆಗೆಲ್ಲ ಆಗ್ತಾ ಇದೆ. ಹೌದಾ? ಎಷ್ಟು ವರ್ಷ ಮಾಡಿದಿರಿ ಆ ಸೈಕಲ್ ಮೇಲೆ? ನಾವು ಒಂದು 10-20 ವರ್ಷ ಮಾಡಿದಿರಿ. ಆಮೇಲೆ ಬಿಟ್ರಾ? ಬಿಟ್ಬಿಟ್ಟು. ಯಾಕೆ? ತಿರ್ಗಕ್ಕಾಗಲ್ಲ ಸರ್ ಈಗ. 75 ಅಂದ್ರೆ ಏನು ಗಟ್ಟಿ ಇದ್ರೆ ಇನ್ನೂ ತಿರ್ಗಕ್ಕಾಗಲ್ಲ. ಆಗಲ್ಲ. ನಮ್ಮ ಹೆಂಗಸರು ಶ್ರೀರಂಗಪಟ್ಟಣ ಅವ್ರು ಬೇಡ ಅಂತಾರ ಮನೇಲಿ? ಹೋಗ್ಬೇಡಿ ಅಂತ. ಆರೋಗ್ಯ ಗಟ್ಟಿ ಇಟ್ಕೋಬೇಕು ಅಂದ್ರೆ ಸ್ವಲ್ಪ ವಿಶ್ರಾಂತಿನೂ ಬೇಕು. ಇವಾಗ ಏನ್ ಮಾಡಕ್ ಗೇತಿರಿ, ನಮ್ಗೇನು ಉಣ್ಣವ್ರು ಇಲ್ಲ, ಮಕ್ಳು ಹೆಣ್ಣು ಮಕ್ಳು. ಇಷ್ಟು ದಿನ ದುಡಿಮೆ ಮಾಡ್ತಿದ್ರಿ, ಈಗ ಸಾಕು ಅಂತಾರೆ. ಈಗ ದುಡಿಮೆಗೆ ಬೇರೆ ಮೂಲಗಳು ಇವೆ ನಿಮ್ಮ ಮನೇಲಿ, ಬೇರೆ ದುಡಿತಾರೆ, ಜಮೀನಿದೆ, ಆದಾಯ ಬರುತ್ತೆ. ಅವಾಗೂ ಜಮೀನ್ ಇತ್ತಲ್ಲ, ಅವಾಗ್ಲೂ ಆದಾಯ ಇರ್ತಿತ್ತಲ್ಲ. ಆಗ ಬುದ್ಧಿ ಇಲ್ಲ ನಮ್ಗೆ, ಇವಾಗ ಬುದ್ಧಿ ಬಂದಿದೆ. ಹಂಗೆ ಅಂದ್ರೆ ಕೃಷಿಯಿಂದ ಆದಾಯ ಬರುತ್ತಂತ ಈಗ ಗೊತ್ತಾಯ್ತು ನಿಮ್ಗೆ. ತೆಂಗಿನ ಮರನೇ ಹಾಕಿದ್ದೀನಿ, 11 ತೆಂಗಿನ ಮರ ಹಾಕಿದ್ದೀನಿ, ಕಾಯಿ ಕೆಡಕ್ತಾ ಇದ್ದೀನಿ, ಕಾಯಿನೂ ತಗೊಂಡ್ ಮಾರ್ತೀನಿ. ಹೌದಾ? ಸೊ ಈಗಲೂ ಒಂಚೂರು ಮಾರಾಟ ಮಾಡ್ಬೇಕು ಅನ್ನೋದು ಇದೆ ನಿಮ್ ತಲೆಯಲ್ಲಿ, ಯಾಕಂದ್ರೆ ನಿಮ್ಮ ಅನುಭವಗಳು, ಹಿಂದಿನ ಅನುಭವಗಳು ಜಾಸ್ತಿ ಇದಾವೆ. ಸೈಕಲ್ ಹೊಡ್ಕೊಂಡು ತಿರ್ಗಾಡ್ಕೊಂಡು ಜನಗಳೊಂದು ಮಾತಾಡ್ಕೊಂಡ್ರೆ ನನ್ನ ಆಯಾಸ ಎಲ್ಲ ಪರಿಹಾರ. ನೋಡಿ ವ್ಯಾಪಾರ ಪ್ಲಸ್ ಜನಗಳು ನೋಡೋದು, ಮತ್ತೆ ಮೈಸೂರಿಗೆ ಹೋಗಿ ಬಂದೆ ಅಂತ. ಇಂತ ಹೆಂಗ್ಸ್ರೆ ನಿಂಗೆ ತಲೆ ಮೇಲೆ ಹೊತ್ಕೊಂಡ್ ಮಾರ್ತಿದೆ, ಸೈಕಲ್ ತಗೋ, ದುಡ್ಡಿಲ್ವಾ, ದುಡ್ಡ ನಾನ್ ಕೊಡ್ತೀನಿ ತಗೋ ಅಂದ್ಬಿಟ್ಟು ಬಲ ಕೊಟ್ಟಿ ತಿರುಗ ಓಡಾಡು ಅದೇ ಬರ್ತದ. ಆಮೇಲೆ ಅಂತ ಹೇಳ್ಕೊಟ್ರು, ದುಡ್ಡು ಕೊಟ್ರು, ಸಂಪನ್ನ ಮಾಡಿ ಅವ್ರ ದುಡ್ಡು ತೀರಿಸ್ತೆ. ಹಂಗೆಲ್ಲ ಮಾಡಿದೀನಿ. ಒಳ್ಳೆ ಅಭಿಪ್ರಾಯ. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.